ನಮಸ್ಕಾರ ಸ್ನೇಹಿತರೆ, ಇನ್ನೇನು ಕೆಲವೇ ದಿನಗಳಲ್ಲಿ ಸರಿಸುಮಾರು 5,000ಕ್ಕೂ ಹೆಚ್ಚು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ಭರ್ತಿಗಾಗಿ ಕರ್ನಾಟಕ ರಾಜ್ಯ ಸರ್ಕಾರ ಒಂದು ಅಫಿಷಿಯಲ್ ನೋಟಿಫಿಕೇಶನ್ನ ಹೊರಡಿಸಲಿದೆ. ಹಾಗಾಗಿ ಯಾರೆಲ್ಲ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಸೇವೆ ಸಲ್ಲಿಸಬೇಕು ಅಂದ್ಕೊಂಡಿದ್ದೀರಾ, ಜೊತೆಗೆ ಈ ಎಕ್ಸಾಮ್ನ ಒಂದೇ ಅಟೆಂಪ್ಟಲ್ಲಿ ಕ್ರ್ಯಾಕ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ನಿಮಗೆಲ್ಲ ಒಂದು ಸುವರ್ಣಾವಕಾಶ ಇದೆ. ಸೊ ವಿದೌಟ್ ವೇಸ್ಟಿಂಗ್ ಮಚ್ ಟೈಮ್ ನೀವು ಇಂದಿನಿಂದಲೇ ಒಂದು ಸೀರಿಯಸ್ ಟೈಮ್ ಟೇಬಲ್ನ ಹಾಕ್ಕೊಂಡು ನಿಮ್ಮ ಪ್ರಿಪರೇಷನ್ನ ಸ್ಟಾರ್ಟ್ ಮಾಡಬೇಕು. ಯಾಕಂದರೆ ಕೋವಿಡ್ನಿಂದಾಗಿ 2 ವರ್ಷ ಏನು ರೆಕ್ರೂಟ್ಮೆಂಟ್ ಸ್ಟಾಪ್ ಆಗಿತ್ತು, ಅಲ್ಲಿಂದ ಕಾಂಪಿಟೇಷನ್ ಜಾಸ್ತಿ ಬಿಲ್ಡ್ ಆಗಿದೆ. ಸುಮಾರು ಜನ ಎಕ್ಸಾಮ್ ಬರೀತಾ ಇರ್ತಾರೆ. ಸೊ ಹಾಗಾಗಿ ಫಸ್ಟ್ ಅಟೆಂಪ್ಟಲ್ಲೇ ನೀವು ಕ್ರ್ಯಾಕ್ ಮಾಡಬೇಕು ಅಂದರೆ ಇಂದಿನಿಂದಲೇ ವಿದೌಟ್ ವೇಸ್ಟಿಂಗ್ ಮಚ್ ಟೈಮ್ ಸಿನ್ಸಿಯರ್ ಆಗಿ ಆನೆಸ್ಟ್ ಆಗಿ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡಬೇಕು. ಅದಾದ ನಂತರ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಅಂದರೆ ಏನು, ಸಿಲೆಬಸ್ ಏನಿರುತ್ತೆ, ಎಷ್ಟು ವಿಷಯಗಳು ಇರ್ತವೆ, ಅದಕ್ಕೆ ಸೋರ್ಸಸ್ ಏನಾಗಿರಬೇಕು, ಏನನ್ನ ಓದಬೇಕು, ಏನನ್ನ ಓದಬಾರ್ದು, ಮಾಕ್ ಟೆಸ್ಟ್ ಎಷ್ಟು ತಗೋಬೇಕು, ಕರೆಂಟ್ ಅಫೇರ್ಸ್ ಎಲ್ಲಿಂದ ಓದಬೇಕು, ಈ ಥರ ಹಲವಾರು ಡೌಟ್ಸ್ಗಳು ಇಟ್ಕೊಂಡು ಸುಮಾರು ಅಭ್ಯರ್ಥಿಗಳು ನನಗೆ ಮೆಸೇಜ್ ಮಾಡ್ತಾಯಿದ್ರು. ಜೊತೆಗೆ ಯೂಟ್ಯೂಬ್ ಆ್ಯಂಡ್ ಟೆಲಿಗ್ರಾಮಲ್ಲೂ ಸಹ ಕಮೆಂಟ್ ಹಾಕಿದ್ದಾರೆ. ಸೊ ಹಾಗಾಗಿ ಅಂಥ ಅಭ್ಯರ್ಥಿಗಳ ಒಂದು ಡೌಟ್ಸ್ನ ಕ್ಲಾರಿಫೈ ಮಾಡಲಿಕ್ಕಾಗಿ ಇವತ್ತಿನ ಕ್ಲಾಸ್ನ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಸೊ ವೆಲ್ಕಮ್ ಬ್ಯಾಕ್ ಟು KS ಗುರೂಜಿ. ಮೈ ನೇಮ್ ಇಸ್ ರಾಜಶೇಖರ್ ಆ್ಯಂಡ್ ಐ ಆಮ್ ಅ ಮೆಂಟರ್ ಆ್ಯಂಡ್ ಟೀಚರ್ ಅಟ್ KS ಗುರೂಜಿ. ಸ್ನೇಹಿತರೆ, ಮೊದಲನೇದಾಗಿ ಈ ಎಕ್ಸಾಮ್ನ ಯಾರೆಲ್ಲ ಸೀರಿಯಸ್ ಆಗಿ ತೆಗೆದುಕೊಳ್ಬೇಕು? ಬೇಸಿಕಲಿ ದೇರ್ ಆರ್ ಟೂ ಸೆಟ್ಸ್ ಆಫ್ ಪೀಪಲ್. ಮೊದಲನೇದಾಗಿ ನಾನು ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಕ್ರ್ಯಾಕ್ ಮಾಡಿದ್ರೆ ಸಾಕು, ನನ್ನ ಜೀವನದ ಒಂದು ಅಚೀವ್ಮೆಂಟ್ ಇದಾಗಿರುತ್ತೆ, ಇದ್ರ ಮೇಲೆ ಬೇರೆ ಯಾವುದೂ ಎಕ್ಸಾಮ್ ಬರೆಯೋಕ್ಕೆ ಹೋಗಲ್ಲ, ಐ ವಿಲ್ ಬಿ ಸ್ಯಾಟಿಸ್ಫೈಡ್. ಸೊ ಈ ಥರ ಮೆಂಟಾಲಿಟಿ ಇರೋರು ಫಸ್ಟ್ ಗ್ರೂಪಲ್ಲಿ ಇರ್ತಾರೆ. ಅವ್ರಿಗೆ ಒಂದೇ ಮಾತು, ಕಾಂಪಿಟೇಷನ್ ಜಾಸ್ತಿ ಇದೆ, ಟೈಮ್ ವೇಸ್ಟ್ ಮಾಡಬೇಡಿ. ಇದೇ ಒಂದೇ ಲಾಸ್ಟ್ ಎಕ್ಸಾಮ್ ಆಗಿದ್ರು ಪರವಾಗಿಲ್ಲ, ನೀವು ಸೀರಿಯಸ್ ಆಗಿ ಓದಿ ಆರಾಮಾಗಿ ಕ್ರ್ಯಾಕ್ ಮಾಡ್ಬೋದು. ಒಂದು 4 to 5 months ಹಾರ್ಡ್ ವರ್ಕ್ ಹಾಕಬೇಕು. ಶಾರ್ಟ್ಕಟ್ ಏನೂ ಇಲ್ಲ ಇಲ್ಲಿ. ಎಕ್ಸಾಮಿನೇಷನ್ ಈಸಿ ಬರುತ್ತೆ, ಡಿಫಿಕಲ್ಟ್ ಬರುತ್ತೆ, ನಿಮ್ಮ ಕೈಲಿಲ್ಲ. ಸೊ ಕಾಂಪಿಟೇಷನ್ ಜಾಸ್ತಿ ಇರುತ್ತೆ, ಕಮ್ಮಿ ಇರುತ್ತೆ, ನಿಮ್ಮ ಕೈಲಿಲ್ಲ. ನಿಮ್ಮ ಕೈಯಲ್ಲಿ ಏನಿದೆ, ಕೂತ್ಕೊಂಡು ಕರೆಕ್ಟಾಗಿ ಹಾರ್ಡ್ ವರ್ಕ್ ಮಾಡಬೇಕು. ಹಗಲು ರಾತ್ರಿ ನಿದ್ದೆ ಬಿಟ್ಟು ಊಟ ಬಿಟ್ಟು ಮಾಡಿ ಅಂತ ಹೇಳ್ತಾ ಇಲ್ಲ. ಆನೆಸ್ಟಾಗಿ 7 to 8 ಗಂಟೆ ಓದಿ, ಜೊತೆಗೆ ಫಿಸಿಕಲ್ ಟೆಸ್ಟ್ಗೂ ಪ್ರಿಪೇರ್ ಆಗಿ. ಸೊ ಅಷ್ಟನ್ನು ಒಂದು 4 to 5 ತಿಂಗಳು ಮಾಡಿದರೆ ಡೆಫಿನೆಟ್ಲಿ ಪಾಸ್ ಆಗ್ತೀರಾ. ಯಾರೂ ನಿಮ್ಮನ್ನು ಸ್ಟಾಪ್ ಮಾಡೋಕ್ಕಾಗಲ್ಲ. ರೈಟ್. ಸೆಕೆಂಡ್ ಸೆಟ್ ಆಫ್ ಪೀಪಲ್ ಬರ್ತಾರೆ. ಯಾರಿಗೆ PSI, KS ಅಥವಾ IAS ಮಾಡಬೇಕು ಅಂತ ಆಸೆ ಇರುತ್ತೆ. ಬಟ್ ಅದರಲ್ಲೇ ಕೆಲವೊಬ್ಬರು ಆರ್ಥಿಕವಾಗಿ ಸದೃಢರಾಗಿರಲ್ಲ, ಅಂದರೆ ಎಕನಾಮಿಕಲಿ ವೀಕರ್ ಸೆಕ್ಷನ್ ಇರ್ತಾರೆ. ಸೊ ಅಂಥವ್ರು ಏನು ಮಾಡಬೇಕು, ಅವರು ಸಹ ಇದನ್ನು ಸೀರಿಯಸ್ ಆಗಿ ಪ್ರಿಪೇರ್ ಆಗಿ ಒಂದು ಬ್ಯಾಕಪ್ ಥರ ತೆಗೆದುಕೊಳ್ಬೇಕು. ಯಾಕೆ? 2 ಅಡ್ವಾಂಟೇಜ್ ಇದೆ. ಈ ಎಕ್ಸಾಮ್ಗೆ ನೀವು ಸೀರಿಯಸ್ ಆಗಿ ಪ್ರಿಪೇರ್ ಆದರೆ ಇದು ನಿಮಗೆ PSIಯಲ್ಲೂ ಹೆಲ್ಪ್ ಆಗುತ್ತೆ, ಜೊತೆಗೆ KS ಪ್ರಿಲಿಮ್ಸಲ್ಲೂ ಹೆಲ್ಪ್ ಆಗುತ್ತೆ. ಸೊ ನಿಮ್ಮ ಪ್ರಿಪ್ರೇಷನ್ ಇನ್ನೂ ಸರಾಗವಾಗಿ ನಡೆಯುತ್ತೆ ಆ ಎಕ್ಸಾಮ್ಗೋಸ್ಕರ. ಅದ್ರ ಜೊತೆಗೆ ಸೆಕೆಂಡ್ ಅಡ್ವಾಂಟೇಜ್ ಏನಂದರೆ ನಿಮಗೆ ಇದೊಂದು ಬ್ಯಾಕಪ್ ಆಗುತ್ತೆ. ರೈಟ್. ನೀವು ಮನೆಯವ್ರ ಹತ್ರ ದುಡ್ಡು ಕೇಳೋದು ನಿಲ್ಲಿಸ್ಬೋದು, ಜೊತೆಗೆ ನಿಮ್ಗೊಂದು ಸೆನ್ಸ್ ಆಫ್ ಕಾನ್ಫಿಡೆನ್ಸ್ ಅಥವಾ ಸ್ಯಾಟಿಸ್ಫ್ಯಾಕ್ಷನ್ ಬರುತ್ತೆ. ನನ್ನ ಹತ್ರ ಬ್ಯಾಕಪ್ಗೆ ಒಂದು ಜಾಬ್ ಇದೆ, ನಾನೇನು ಅನ್ಎಂಪ್ಲಾಯ್ಡ್ ಆಗಿರಲ್ಲ. ಸೊ ಹಾಗಾಗಿ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಬೂಸ್ಟ್ ಆದರೆ ಡೆಫಿನೆಟ್ಲಿ ನೀವು ಇನ್ನೂ ಚೆನ್ನಾಗಿ KS ಅಲ್ಲಿ ಅಥವಾ PSIಯಲ್ಲಿ ಅಥವಾ ಈವನ್ IAS ಎಕ್ಸಾಮಲ್ಲಿ ಕೂಡ ಪರ್ಫಾರ್ಮೆನ್ಸ್ ತೋರಿಸ್ಬೋದು. ಸೊ ಹಾಗಾಗಿ ನೀವು ಸಹ ಈ ಎಕ್ಸಾಮ್ನ ಸೀರಿಯಸ್ ಆಗಿ ಬರೀಬೇಕು. ಇದೆಲ್ಲ ಆದಮೇಲೆ 3ನೇ ಗುಂಪು ಹೊಂದಿದೆ. ಅವ್ರಿಗೆ ಎಕನಾಮಿಕಲಿ ಚೆನ್ನಾಗಿದ್ದಾರೆ, ಮನೇಲಿ ಅಪ್ಪ ಅಮ್ಮ ದುಡ್ಡು ಕೊಟ್ಟು ಓದಿಸ್ತಾ ಇದ್ದಾರೆ, ಪರವಾಗಿಲ್ಲ, ನೀನು 2 ವರ್ಷ ತಗೋ, 3 ವರ್ಷ ತಗೋ, PSIನೇ ಆಗು, KS ಆಗು, IAS ಆಗು ಅಂತ ಹೇಳ್ತಾ ಇದ್ದಾರೆ. ಅವ್ರಿಗೂ ಸಹ ಒಂದು ಕಿವಿ ಮಾತು ಏನು, ನೀವು ಸಹ ಈ ಎಕ್ಸಾಮ್ನ ವೆರಿ ಸೀರಿಯಸ್ ಆಗಿ ತೆಗೆದುಕೊಳ್ಬೇಕು. ಯಾಕಂದರೆ ಇಲ್ಲಿ ಬರುವಂತಹ ಮ್ಯಾಕ್ಸಿಮಮ್ ಸಿಲೆಬಸ್ ಅಥವಾ ಕಂಪ್ಲೀಟ್ ಸಿಲೆಬಸ್ ಇನ್ಫ್ಯಾಕ್ಟ್ ನಿಮಗೆ PSIಯಲ್ಲೂ ಇರುತ್ತೆ, KS ಅಲ್ಲೂ ಇರುತ್ತೆ, ಜೊತೆಗೆ IAS ಅಲ್ಲೂ ಇರುತ್ತೆ. ಸೊ ಹಾಗಾಗಿ ನೀವು ಓದೋದ್ರಲ್ಲಿ ಏನೂ ವೇಸ್ಟ್ ಆಗಲ್ಲ. ಇಟ್ ಗಿವ್ಸ್ ಯು ಸಮ್ ಸಾರ್ಟ್ ಆಫ್ ಎಕ್ಸ್ಪೀರಿಯನ್ಸ್. ಸೊ ಎಕ್ಸ್ಪೀರಿಯನ್ಸ್ ಕೆನಾಟ್ ಬಿ ಬಾಟ್. ದುಡ್ಡು ಕೊಟ್ಟು ಎಕ್ಸ್ಪೀರಿಯನ್ಸ್ ಕೊಂಡ್ಕೊಳ್ಳೋಕ್ಕಾಗಲ್ಲ. ಇಟ್ ಕಮ್ಸ್ ಓನ್ಲಿ ಬೈ ಪ್ರಾಕ್ಟೀಸ್, ಬೈ ಡೂಯಿಂಗ್ ಇಟ್. ಸೊ ಹಾಗಾಗಿ ನೀವು ಸಹ ಸೀರಿಯಸ್ ಆಗಿ ಎಕ್ಸಾಮ್ಗೆ ಓದಿ ನೀವು ಎಕ್ಸಾಮ್ ಬರೆದ್ರೆ ಒಂದು ಮಾಕ್ ಟೆಸ್ಟ್ ಥರ ಆಗುತ್ತೆ. ಸೊ ನಿಮ್ಮ ಪರ್ಫಾರ್ಮೆನ್ಸ್ ನಿಮಗೆ ಅರ್ಥ ಆಗುತ್ತೆ. ನೀವು ಎಲ್ಲಿದ್ದೀರಾ ಕಾಂಪಿಟೇಷನಲ್ಲಿ, ನೀವು ಎಲ್ಲಿ ಬರ್ತೀರಾ, ಎಲ್ಲಿ ನಿಮ್ಮ ಸ್ಟ್ರೆಂತ್ಸ್ ಇದೆ, ಎಲ್ಲಿ ವೀಕ್ನೆಸ್ ಇದೆ, ಎಲ್ಲಿ ಅಪರ್ಚುನಿಟೀಸ್ ಇದೆ, ಯಾವ ಥರ ನೀವು ಇಂಪ್ರೂವ್ಮೆಂಟ್ಸ್ ಮಾಡ್ಕೋಬೇಕು. ಸೊ ಈ ಎಲ್ಲ ಅಂಶಗಳು ನೀವು ಎಕ್ಸಾಮಿನೇಷನ್ ಸೀರಿಯಸ್ ಆಗಿ ತೆಗೆದುಕೊಂಡು ಬರೆದ್ರೆ ಅರ್ಥ ಆಗುತ್ತೆ. ಸೊ ಹಾಗಾಗಿ 3 ಗುಂಪುಗಳು ಸಹ ಸೀರಿಯಸ್ ಆಗಿ ಎಕ್ಸಾಮ್ನ ಬರೀಬೇಕು. ರೈಟ್. ಸೊ ಹಾಗಾದರೆ ರಿಕ್ರೂಟ್ಮೆಂಟ್ ಪ್ರೊಸೀಜರ್ ಯಾವ ಥರ ಇರುತ್ತೆ ಸ್ನೇಹಿತರೆ? ಮೊದಲನೇದಾಗಿ ಇಲ್ಲಿ ಪ್ರೊಸೆಸ್ ಯಾವ ಥರ ಇರುತ್ತೆ ಅಂದರೆ, ಅನ್ಲೈಕ್ PSI ಎಕ್ಸಾಮಲ್ಲಿ ಫಸ್ಟು ಫಿಸಿಕಲ್ ಟೆಸ್ಟ್ ಇರುತ್ತೆ. ಫಿಸಿಕಲ್ ಟೆಸ್ಟ್ನ ಯಾರು ಕ್ಲಿಯರ್ ಮಾಡ್ತಾರೆ ಅವರು ಮಾತ್ರ ರಿಟರ್ನ್ ಟೆಸ್ಟ್ ಬರಿಬೋದು. ಸೊ ಹಾಗಾಗಿ ಅಲ್ಲಿ ಮ್ಯಾಕ್ಸಿಮಮ್ ಕಾಂಪಿಟೇಷನ್ ಎಲ್ಲಿ ಎಲಿಮಿನೇಟ್ ಆಗುತ್ತೆ, ಫಿಸಿಕಲ್ ಟೆಸ್ಟಲ್ಲೇ ಎಲಿಮಿನೇಟ್ ಆಗುತ್ತೆ. ಸುಮಾರು ಜನಕ್ಕೆ ಒಂದು 6 ನಿಮಿಷದಲ್ಲಿ ಅಥವಾ 5 ನಿಮಿಷದಲ್ಲಿ ಆ ರನ್ನಿಂಗ್ನ ಕಂಪ್ಲೀಟ್ ಮಾಡೋಕ್ಕಾಗಲ್ಲ. ಜೊತೆಗೆ ಲಾಂಗ್ ಜಂಪ್, ಹೈ ಜಂಪ್ ಇದರಲ್ಲೂ ಸಹ ಫೇಲ್ ಆಗ್ತಾರೆ. ಸೊ ಎಷ್ಟೋ ಜನ ಪ್ರತಿಭಾನ್ವಿತರು, ಇಂಟೆಲಿಜೆಂಟ್ ಇರ್ತಾರೆ, ಅವ್ರಿಗೆ ಫಿಸಿಕಲ್ ಟೆಸ್ಟ್ ಕ್ಲಿಯರ್ ಮಾಡೋಕ್ಕೆ ಆಗದೇ ಇರೋ ಕಾರಣ ರಿಟರ್ನ್ ಎಕ್ಸಾಮ್ಗೆ ಹೋಗಲ್ಲ. ಸೊ ಅಲ್ಲಿ ಕಂಪೇರ್ ಟು ಕಾನ್ಸ್ಟೇಬಲ್ ಎಕ್ಸಾಮ್ ಸಮ್ ಸಾರ್ಟ್ ಆಫ್ ಲೀನಿಯನ್ಸ್ ಇರುತ್ತೆ ಅಥವಾ ಕಾಂಪಿಟೇಷನ್ ಕಮ್ಮಿ ಇರುತ್ತೆ. ಇನ್ ಟರ್ಮ್ಸ್ ಆಫ್ ಕಾಂಪಿಟೇಷನ್ ಹೇಳ್ತಾ ಇದ್ದೀನಿ.
ಬಟ್ ಕಾನ್ಸ್ಟೇಬಲ್ ಎಕ್ಸಾಮಲ್ಲಿ ಏನಾಗುತ್ತೆ, ಮೊದಲನೇದಾಗಿ ನಿಮ್ಗೆ ರಿಟರ್ನ್ ಟೆಸ್ಟ್ ಇರುತ್ತೆ. ಸೊ ಎಲ್ಲರೂ ಸಹ 10th PUC ಮುಗಿಸ್ಕೊಂಬಂದಿರೋರು ಹೆಂಗಿರ್ತಾರೆ, ಹುಡುಗರು ತುಂಬ ಚಿಕ್ಕವರು ಇರ್ತಾರೆ ವಯಸ್ಸಲ್ಲಿ. ಸೊ ಅವರು ಆಬ್ವಿಯಸ್ಲಿ ಫಿಸಿಕಲ್ ಟೆಸ್ಟ್ ಮುಂದೆ ಕ್ಲಿಯರ್ ಮಾಡೇ ಮಾಡ್ತಾರೆ. ಬಟ್ ರಿಟರ್ನ್ ಟೆಸ್ಟಲ್ಲೂ ಸಹ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಡ್ತಾರೆ. ಯಾಕೆ? ಜಸ್ಟ್ ಅವರು SSLC ಅಥವಾ PUC ಮುಗಿಸ್ಕೊಂಡು ಬಂದಿರ್ತಾರೆ. ಸೊ ಸ್ಟೇಟ್ ಗೌರ್ಮೆಂಟ್ ಬುಕ್ಸು ಅಥವಾ NCERT ಓದಿರ್ತಾರೆ, ಮೈಂಡ್ ಸಹ ಫ್ರೆಶ್ ಇರುತ್ತೆ. ಅವ್ರು ಈಸಿಯಾಗಿ ಕಾಂಪೀಟ್ ಮಾಡಿ ಎಕ್ಸಾಮ್ ಕ್ರ್ಯಾಕ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಆದ ಕಾರಣ ಕಾಂಪಿಟೇಷನ್ ಜಾಸ್ತಿ ಇರುತ್ತೆ. ಸೊ ಪ್ರೊಸೆಸ್ ಏನಿರುತ್ತೆ, ಫಸ್ಟು ರಿಟರ್ನ್ ಟೆಸ್ಟ್ ಇರುತ್ತೆ. ರಿಟರ್ನ್ ಟೆಸ್ಟ್ ಆದಮೇಲೆ ಫಿಸಿಕಲ್ ಮತ್ತು ಎಂಡ್ಯೂರೆನ್ಸ್ ಟೆಸ್ಟ್ ಅಥವಾ ಸಹಿಷ್ಣುತಾ ಪರೀಕ್ಷೆ ಅಂತ ಕರಿತೀವಿ, ಇದಿರುತ್ತೆ. ಸೊ ಇದಾದಮೇಲೆ ಫೈನಲಿ ರೆಕ್ರೂಟ್ ಆಗ್ತಾರೆ. ಹಾಗಾದರೆ ಇಲ್ಲಿ ಕೆಲವೊಂದು ಎಲಿಜಿಬಿಲಿಟಿ ಕಂಡೀಷನ್ಸ್ ಇದೆ. ಏನೇನು ಅರ್ಹತೆಗಳು ಏನೇನು ಇರಬೇಕು? ಮೊದಲನೇದಾಗಿ ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡೋದಾದರೆ ನಿಮ್ಮದು ಮಿನಿಮಮ್ PUC ಆಗಿರಬೇಕು. PUC ಮೇಲೆ ಡಿಗ್ರಿ ಆಗಲಿ ಡಬಲ್ ಡಿಗ್ರಿ ಆಗಲಿ ಪರವಾಗಿಲ್ಲ, ಬಟ್ ಮಿನಿಮಮ್ PUC ಆಗಿರಬೇಕು. ಅದಾದಮೇಲೆ ಇಲ್ಲಿ ಏಜ್ ಲಿಮಿಟ್ ಇದೆ. ಇಲ್ಲಿ ಮಿನಿಮಮ್ ಏಜ್ ಸಹ ಇದೆ, ಮ್ಯಾಕ್ಸಿಮಮ್ ಏಜ್ ಇದೆ. ಫಾರ್ ಜನರಲ್ ಮೆರಿಟ್, ಜನರಲ್ ಕ್ಯಾಟಗರಿ ಸ್ಟೂಡೆಂಟ್ಸ್ಗೆ ಮಿನಿಮಮ್ ಏಜ್ 19 ಆಗಿರಬೇಕು, ಮ್ಯಾಕ್ಸಿಮಮ್ ಏಜ್ 25 ಆಗಿರಬೇಕು. ಸೊ ಬೇರೆ ಬೇರೆ ಕ್ಯಾಟಗರಿಗೆ ಸ್ವಲ್ಪ ಹೆಚ್ಚು ಕಮ್ಮಿ ಇದೆ, 18, 26 ಈ ಥರ ಡಿಫ್ರೆನ್ಸಸ್ ಇದೆ. ಬಟ್ ಜನರಲ್ ಕ್ಯಾಟಗರಿ ಸ್ಟೂಡೆಂಟ್ಸ್ಗೆ ಮಿನಿಮಮ್ ಏಜ್ 19, ಮ್ಯಾಕ್ಸಿಮಮ್ 25 ಆಗಿರಬೇಕು. ಅದಾದಮೇಲೆ ಚೆಸ್ಟು ಮಿನಿಮಮ್ 86 ಸೆಂಟಿಮೀಟರ್ಸ್ ಇರಬೇಕು. ಇದು ಯಾರಿಗೆ? ಬರೀ ಪುರುಷರಿಗೆ, ಮಹಿಳೆಯರಿಗೆ ಬೇರೆ ಥರ ಇರುತ್ತೆ. ಆಮೇಲೆ ಹೈಟು 168 ಸೆಂಟಿಮೀಟರ್ಸ್. ಹೈಟು 168ಗಿಂತ ಕಮ್ಮಿ ಇದ್ದರೆ ಏನು ಮಾಡೋಕ್ಕಾಗಲ್ಲ, ದೇವ್ರ ಇಚ್ಛೆ. ಬಟ್ ಚೆಸ್ಟ್ ಕಮ್ಮಿ ಇದ್ದರೆ ನೀವು ಕೆಲವೊಂದು ಫಿಸಿಕಲ್ ಎಕ್ಸಸೈಸಸ್ ಮಾಡಿ ಅಥವಾ ಫಿಸಿಕಲ್ಗೆ ರೆಡಿಯಾಗಿ ಅದನ್ನು ಇನ್ಕ್ರೀಸ್ ಮಾಡ್ಕೋಬೋದು. ಅದ್ರ ಬಗ್ಗೆ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಸಫಿಷಿಯಂಟ್ ಟೈಮ್ ಇರುತ್ತೆ. ಸೊ ಹಾಗಾಗಿ ಇಷ್ಟು ಫಿಸಿಕಲ್ ಸ್ಟ್ಯಾಂಡರ್ಡ್ಸು, ಎಜುಕೇಷನ್ ಸ್ಟ್ಯಾಂಡರ್ಡ್ಸು, ಕ್ವಾಲಿಫಿಕೇಷನ್ ನಿಮ್ಮ ಹತ್ರ ಇರಬೇಕು. ಇದಾದಮೇಲೆ ನೆಕ್ಸ್ಟ್ ಫಿಸಿಕಲ್ ಟೆಸ್ಟಲ್ಲಿ ಏನೇನಿರುತ್ತೆ ಫಸ್ಟ್ ನೋಡ್ಬೋಣ ಅಂತ, ಆಮೇಲೆ ರಿಟರ್ನ್ ಟೆಸ್ಟ್ ಬಗ್ಗೆ ನೋಡೋಣ. ಸೊ ಫಿಸಿಕಲ್ ಟೆಸ್ಟಲ್ಲಿ ಶಾರ್ಟ್ ಪುಟ್ ಇರುತ್ತೆ, ರನ್ನಿಂಗ್ ಇರುತ್ತೆ, ಹೈ ಜಂಪ್ ಇರುತ್ತೆ, ಲಾಂಗ್ ಜಂಪ್ ಇರುತ್ತೆ. ಇದು ಪುರುಷರಿಗೆ ಹೇಳ್ತೀನಿ, ಮಹಿಳೆಯರಿಗೆ ಬೇರೆ ಥರ ಇರುತ್ತೆ. ಶಾರ್ಟ್ ಪುಟ್ಟು 7.26 ಕಿಲೋಗ್ರಾಮ್ ಶಾರ್ಟ್ ಪುಟ್ನ 5.6 ಮೀಟರ್ಸ್ಗೆ ನೀವು ಎಸಿಬೇಕು, ಅಷ್ಟು ದೂರ ಎಸಿಬೇಕು. ಅದಾದಮೇಲೆ ರನ್ನಿಂಗು 1600 ಮೀಟರ್ಸ್ನ 6 ಮಿನಿಟ್ಸ್ 30 ಸೆಕೆಂಡ್ಸಲ್ಲಿ ಕವರ್ ಮಾಡಬೇಕು. ಇದಾದಮೇಲೆ ಹೈ ಜಂಪ್ ಇರುತ್ತೆ, ಲಾಂಗ್ ಜಂಪ್ ಇರುತ್ತೆ. ಹೈ ಜಂಪು 1.20 ಮೀಟರ್ ಉದ್ದ ಜಿಗಬೇಕು, ಎತ್ತರ ಜಿಗಬೇಕು. ಲಾಂಗ್ ಜಂಪು 3.80 ಮೀಟರ್ಸ್ ಅಷ್ಟು ನೀವು ಉದ್ದ ಜಿಗಬೇಕಾಗುತ್ತೆ. ಸೊ ಇಷ್ಟು ಎಜುಕೇಷನಲ್ ಎಲಿಜಿಬಿಲಿಟಿ ಮತ್ತು ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ ಇರುತ್ತೆ ಅಥವಾ ಫಿಸಿಕಲ್ ಟೆಸ್ಟ್ ಇರುತ್ತೆ. ಇದಾದಮೇಲೆ ರಿಟರ್ನ್ ಟೆಸ್ಟ್ ಹೇಗಿರುತ್ತೆ? ರಿಟರ್ನ್ ಟೆಸ್ಟಲ್ಲಿ ಮೇನ್ಲಿ ನೀವು ಏನು ಮಾಡಬೇಕು, ಸಬ್ಜೆಕ್ಟ್ಸ್ ಯಾವ್ಯಾವುದಿದೆ ಫಸ್ಟ್ ತಿಳ್ಕೊಳ್ಬೇಕು. ಆ ಪ್ರತಿ ಸಬ್ಜೆಕ್ಟ್ಗೂ ಫಸ್ಟು ಸ್ಟೇಟ್ ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ಸ್ ಏನಿದೆ, ಸುಮಾರು ಜನ ಹೇಳ್ತಾರೆ ನಿಮಗೆ ಸಮರಿ ಕೊಡ್ತೀವಿ ಅಥವಾ ನೋಟ್ಸ್ ಕೊಡ್ತೀವಿ ಅಥವಾ ಹ್ಯಾಂಡ್ಔಟ್ಸ್ ಕೊಡ್ತೀವಿ, ಅದನ್ನು ಓದಿ ಸಾಕು ಪಾಸ್ ಆಗುತ್ತೆ ಅಂತ. ಬಟ್ ಯಾವುದೇ ಕಾರಣಕ್ಕೂ ಅದನ್ನು ನಂಬಕ್ಕೆ ಹೋಗ್ಬೇಡಿ. ಇಲ್ಲಿ ನೀವು ಲೈಫ್ ಜೊತೆ ಆಟ ಆಡ್ತಾ ಇದ್ದೀರಾ. ಸೊ ಅದಕ್ಕೆ ಶಾರ್ಟ್ಕಟ್ ಇಲ್ಲ, ಹಾರ್ಡ್ ವರ್ಕ್ಗೆ ಯಾವುದೇ ಸಬ್ಸ್ಟಿಟ್ಯೂಟ್ ಇಲ್ಲ. ನೀವು ಪರಿಶ್ರಮ ಮಾಡಿ ಏನು ಓದ್ತೀರಾ ಅದಕ್ಕೆ ಬೇರೆ ಆಲ್ಟರ್ನೇಟ್ ಇಲ್ಲ ಮತ್ತು ಸಬ್ಸ್ಟಿಟ್ಯೂಟ್ ಇಲ್ಲ. ಸೊ ಹಾಗಾಗಿ ಪರಿಶ್ರಮ ಮಾಡಿ, ಕಠಿಣ ಪರಿಶ್ರಮ ಮಾಡಿ, ಕೆಲವು ತಿಂಗಳು, ಒಂದು 4 to 5 months ಮಾಡಿ, ಕನ್ಸಿಸ್ಟೆಂಟಾಗಿ ಮಾಡಿ. ಸೊ ಆರಾಮಾಗಿ ಪಾಸ್ ಆಗುತ್ತೆ. ಶಾರ್ಟ್ಕಟ್ಸ್ ಯಾವುದೇ ಕಾರಣಕ್ಕೂ ಬಳಸಕ್ಕೆ ಹೋಗಬೇಡಿ. ಸೊ ರಿಟರ್ನಲ್ಲಿ ಏನಿರುತ್ತೆ, ಪ್ರಶ್ನೆಗಳಿರ್ತವೆ, 100 ಮಾರ್ಕ್ಸ್ ಇರುತ್ತೆ. ಪ್ರತಿ ಸರಿಯಾದ ಉತ್ತರಕ್ಕೂ 1 ಮಾರ್ಕ್ ಸಿಗುತ್ತೆ. ತಪ್ಪು ಉತ್ತರಕ್ಕೆ -0.25 ಮಾರ್ಕ್ಸ್ ಇರುತ್ತೆ. ಅಂದರೆ 4 ತಪ್ಪು ಉತ್ತರ ಕೊಟ್ಟರೆ 1 ಸರಿ ಉತ್ತರ ಮೈನಸ್ ಆಗುತ್ತೆ. ಸೊ ನೆಗೆಟಿವ್ ಮಾರ್ಕ್ಸ್ ಇರೋದ್ರಿಂದ ನೀವು ನೀಟಾಗಿ ಅನಲೈಸ್ ಮಾಡಿ ಕರೆಕ್ಟಾಗಿ ಮಾರ್ಕ್ ಮಾಡಬೇಕಾಗುತ್ತೆ. ಹಾಗಾದರೆ ಈ ಆಬ್ಜೆಕ್ಟಿವ್ ಟೆಸ್ಟಲ್ಲಿ ಎಷ್ಟು ಸಬ್ಜೆಕ್ಟ್ಸ್ ಇದಾವೆ ನಮಗೆ? ಇನ್ಕ್ಲೂಡಿಂಗ್ ಕರೆಂಟ್ ಅಫೇರ್ಸ್ ದೇರ್ ಆರ್ 9 ಸಬ್ಜೆಕ್ಟ್ಸ್. ಯಾವ್ಯಾವುದು? ಹಿಸ್ಟ್ರಿ, ಆರ್ಟ್ ಆ್ಯಂಡ್ ಕಲ್ಚರ್, ಪಾಲಿಟಿ ಆ್ಯಂಡ್ ಕಾನ್ಸ್ಟಿಟ್ಯೂಷನ್, ಜಿಯೋಗ್ರಫಿ, ಎನ್ವೈರ್ಮೆಂಟ್, ಎಕನಾಮಿಕ್ಸ್, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಮೆಂಟಲ್ ಎಬಿಲಿಟಿ ಮತ್ತು ಕರೆಂಟ್ ಅಫೇರ್ಸ್. ಸೊ ಈ ಥರ 9 ಸೆಕ್ಷನ್ಸ್ ಆಗಿ ಡಿವೈಡ್ ಮಾಡಲಾಗಿದೆ. ಸೊ ಏನೇ ಪ್ರಶ್ನೆಗಳು ಕೇಳಿದ್ರು ಈ 9 ಸೆಕ್ಷನಿಂದ ಕೇಳ್ತಾರೆ. ಇದರಲ್ಲಿ ಮೇಜರ್ಲಿ ಕರೆಂಟ್ ಅಫೇರ್ಸ್ ತುಂಬ ಅವಶ್ಯಕ. ಯಾಕಂದರೆ ಸುಮಾರು 25 to 30 ಕ್ವಶನ್ಸ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಆರ್ ಫ್ರಮ್ ಕರೆಂಟ್ ಅಫೇರ್ಸ್. ಸೊ ಕರೆಂಟ್ ಅಫೇರ್ಸ್ನ ಹೇಗೆ ಪ್ರಿಪೇರ್ ಮಾಡಬೇಕು ಮುಂದೆ ಹೇಳ್ತೀನಿ. ಬಟ್ ತಲೆಯಲ್ಲಿ ಇಟ್ಕೊಳ್ಳಿ, ಕರೆಂಟ್ ಅಫೇರ್ಸಿಂದ ಸರಿ ಸುಮಾರು 25ರಿಂದ ಒಂದು 30 ಕ್ವಶನ್ಸ್ನ ಕೇಳ್ತಾರೆ. ಕರೆಂಟ್ ಅಫೇರ್ಸಲ್ಲಿ ಮೇನ್ಲಿ ಏನೇನು ಕೇಳ್ತಾರೆ, ನಾನು 2021ರಲ್ಲಿ ಏನು ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಆಗಿತ್ತು, ಸಿವಿಲ್ ಕಾನ್ಸ್ಟೇಬಲ್ ಎಕ್ಸಾಮು, ಆ ಪ್ರಶ್ನೆ ಪತ್ರಿಕೆ ನೋಡಿ ಅನಲೈಸ್ ಮಾಡಿ ಯಾವ ಸೆಕ್ಷನಿಂದ ಎಷ್ಟು ಪ್ರಶ್ನೆಗಳನ್ನ ಕೇಳಿದ್ದಾರೆ, ಎಷ್ಟು ಈಸಿ ಇತ್ತು, ಎಷ್ಟು ಡಿಫಿಕಲ್ಟ್ ಇತ್ತು. ಸೊ ಯಾವ್ಯಾವ ಸೋರ್ಸಸ್ಸಿಂದ ಓದಿದ್ರೆ ನೀವು ಆ ಕ್ವಶನ್ಸ್ಗಳನ್ನು ಅಟೆಂಡ್ ಮಾಡ್ಬೋದಾಗಿತ್ತು. ಸೊ ಈ ಥರ ಎಕ್ಸಾಮಿನರ್ ಯಾರು ಪ್ರಶ್ನೆ ಪತ್ರಿಕೆನ ಸೆಟ್ ಮಾಡ್ತಾ ಇರ್ತಾರಲ್ಲ, ಸೊ ಅವರ ಒಂದು ಮೈಂಡ್ನ ಅರ್ಥ ಮಾಡ್ಕೋಬೇಕಾದ್ರೆ ನಮಗೆ ಇರುವಂಥ ಒಂದೇ ಒಂದು ಬೀಗದ ಕೈ ಅಂದರೆ ಇದು ಯಾವುದು, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್. ಸೊ ಹಾಗಾಗಿ ಅದನ್ನು ಅನಲೈಸ್ ಮಾಡಿ ತಮ್ಮ ಮುಂದೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಸೊ ಕರೆಂಟ್ ಅಫೇರ್ಸಿಂದ ನಮಗೆ ಮೇಜರ್ಲಿ ಏನೇನ ಕೇಳಿದ್ರು, ಇಂಪಾರ್ಟೆಂಟ್ ಸ್ಕೀಮ್ಸ್ ಅಥವಾ ಯೋಜನೆಗಳು ಕೇಳ್ತಾರೆ, ಜೊತೆಗೆ ಇಂಪಾರ್ಟೆಂಟ್ ಪ್ಲೇಸಸ್ ಇನ್ ನ್ಯೂಸ್, ಸ್ಥಳಗಳು,
ಫಾರ್ ಎಕ್ಸಾಂಪಲ್ ಯುಕ್ರೇನಲ್ಲಿ ವಾರ್ ಆಗ್ತಾ ಇದೆ, ಅದ್ರ ಸುತ್ತಮುತ್ತ ಸ್ನೇಕ್ ಐಲ್ಯಾಂಡ್, ಬ್ಲ್ಯಾಕ್ ಸಿ, ಸೊ ಈ ಥರ ಕ್ರೈಮಿಯಾ, ಹಲವಾರು ಪ್ಲೇಸಸ್ಗಳು ನ್ಯೂಸಲ್ಲಿರುತ್ತೆ, ಸುದ್ದಿಯಲ್ಲಿರುತ್ತೆ. ಅದರ ಬೇಸಿಸ್ ಮೇಲೆ ಪ್ರಶ್ನೆಗಳನ್ನ ಕೇಳ್ಬೋದು. ಜೊತೆಗೆ ನಮ್ಮ ದೇಶದಲ್ಲಿರುವಂತಹ ಬೇರೆ ಬೇರೆ ನ್ಯಾಷನಲ್ ಪಾರ್ಕ್ಸ್ ಆಗಿರ್ಬೋದು ಅಥವಾ ಬೇರೆ ಬೇರೆ ನದಿಗಳಾಗಿರ್ಬೋದು, ಅದ್ರ ಮೇಲೆ ಸಹ ಪ್ರಶ್ನೆ ಕೇಳ್ತಾರೆ. ಸೊ ಇಂಪಾರ್ಟೆಂಟ್ ಪ್ಲೇಸಸ್ ಆಯಿತು. ಜೊತೆಗೆ ಪರ್ಸನ್ಸ್ ಇನ್ ನ್ಯೂಸ್ ಅಥವಾ ಅವಾರ್ಡ್ಸ್. ಸೊ ಯಾರು ಫಾರ್ ಎಕ್ಸಾಂಪಲ್ ಇತ್ತೀಚೆಗೆ ಮ್ಯಾನ್ ಬುಕರ್ ಪ್ರೈಸ್ ಯಾರಿಗೆ ಸಿಕ್ತು, ಸೊ ಈ ಥರ ಅವಾರ್ಡ್ ಬೇಸಿಸ್ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾರೆ. ಅದಾದಮೇಲೆ ಎಕನಾಮಿಕಲ್ ಡೆವಲಪ್ಮೆಂಟ್ಸ್ ಕೇಳ್ತಾರೆ, ಎಕನಾಮಿಕ್ಸ್ ಸಂಬಂಧಪಟ್ಟಂಗೆ GDP ಎಷ್ಟಿರ್ಬೋದು, GNP ಎಷ್ಟಿರ್ಬೋದು ಅಂತ ಕೇಳ್ತಾರೆ. ಅದಾದಮೇಲೆ ಜಿಯೋಗ್ರಫಿಯಲ್ಲಿ ಮುಂಚೆನೇ ಹೇಳ್ದಂಗೆ ಸ್ಥಳಗಳ ಮೇಲೆ ಮ್ಯಾಕ್ಸಿಮಮ್ ಕಾನ್ಸಂಟ್ರೇಟ್ ಮಾಡ್ತಾರೆ. ಇದು ಕರೆಂಟ್ ಅಫೇರ್ಸ್ ಸೆಕ್ಷನಿಂದ ಹೇಳ್ತಾ ಇದ್ದೀನಿ. ಅದಾದಮೇಲೆ ಎನ್ವೈರ್ಮೆಂಟಲ್ಲಿ ಇಂಪಾರ್ಟೆಂಟ್ ಮೀಟಿಂಗ್ಸ್, ಫಾರ್ ಎಕ್ಸಾಂಪಲ್ ವಿಶ್ವಸಂಸ್ಥೆಯ ಅದು UNFCCC ಮೀಟಿಂಗ್ ಇತ್ತೀಚೆಗೆ ಎಲ್ಲಾಯಿತು, ವರ್ಲ್ಡ್ ಮೆಟೀರಿಯಲಾಜಿಕಲ್ ಆರ್ಗನೈಸೇಷನ್ ಮೀಟಿಂಗ್ ಎಲ್ಲಾಯಿತು, ಅದರ ಮೇನ್ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ. ಸೊ ಈ ಥರ ಬೇಸಿಕ್ಸ್ ಟು ಬೇಸಿಕ್ ಪ್ರಶ್ನೆ ಕೇಳ್ತಾರೆ. ಅದಾದಮೇಲೆ ಬೇರೆ ಬೇರೆ ಇಂಪಾರ್ಟೆಂಟ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ಆಗಿರ್ಬೋದು ಅಥವಾ ನಮ್ಮ ಸ್ಥಳೀಯ ಸಂಸ್ಥೆಗಳಾಗಿರ್ಬೋದು, ಅದರ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ, ಅದರ ಫಂಕ್ಷನ್ಸ್ ಏನು, ಅದನ್ನು ಯಾರು ಹೆಡ್ ಮಾಡ್ತಾರೆ, ಅದರ ಚೇರ್ಮನ್ ಆಗಿರ್ತಾರೆ, ಯಾರಾಗಿರ್ತಾರೆ, ಈ ಥರ ಪ್ರಶ್ನೆಗಳನ್ನ ಕೇಳ್ತಾರೆ. ಇದಾದಮೇಲೆ ಇಂಟರ್ನ್ಯಾಷನಲ್ ರಿಲೇಷನ್ಸ್, ಅಂತಾರಾಷ್ಟ್ರೀಯ ಸಂಬಂಧಗಳು, ಅಲ್ಲಿಂದ ಸಹ ಹಲವಾರು ಪ್ರಶ್ನೆಗಳನ್ನ ಕೇಳ್ತಾರೆ. ಸೊ ಕರೆಂಟ್ ಅಫೇರ್ಸ್ ಸೋರ್ಸಸ್ ಇಷ್ಟ ಆಗಿರುತ್ತೆ ಅಥವಾ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ ಇಷ್ಟ ಆಗಿರುತ್ತೆ. ಇದಾದಮೇಲೆ ನಿಮ್ಮ ಪ್ರಿಪ್ರೇಷನ್ ಹೇಗೆ ಮುಂದುವರಿಬೇಕು. ಇವಾಗ ಒಂದು ಟೈಮ್ ಟೇಬಲ್ ಹಾಕೋತೀರಾ, ಆ ಟೈಮ್ ಟೇಬಲಲ್ಲಿ ಏನನ್ನ ಎನ್ಶೂರ್ ಮಾಡಬೇಕು, ಆ ಕೆಲವೊಂದು ಮುಖ್ಯವಾದ ಅಂಶಗಳನ್ನು ನಾನು ಇವತ್ತು ಡಿಸ್ಕಸ್ ಮಾಡ್ತೀನಿ. ಮೊದಲನೇದಾಗಿ ನೀವು ನಾನು ಮುಂಚೆನೇ ಹೇಳ್ದಂಗೆ ಎಕ್ಸಾಮ್ ಮುಂದೆ ಯಾವ ಥರ ಬರುತ್ತೆ ಅಂತ ಡಿಸೈಡ್ ಮಾಡೋಕ್ಕೆ ನಮಗೆ ಇರುವಂತಹ ಒಂದೇ ಒಂದು ಅಸ್ತ್ರ ಅಥವಾ ಸಾಧನ ಯಾವುದು, ಹಿಂದೆ ಬಂದಂತಹ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್. ಸೊ ಹಿಂದೆ ನಡೆದಂತಹ ಪರೀಕ್ಷೆಯಲ್ಲಿ ಎಕ್ಸಾಮಿನರ್ ಯಾವ ಥರ ಪ್ರಶ್ನೆಗಳನ್ನ ಕೇಳಿದ್ದಾರೆ, ಅದರ ಸೋರ್ಸಸ್ ಏನಾಗಿತ್ತು, ಕರೆಂಟ್ ಅಫೇರ್ಸ್ ಎಷ್ಟು ತಿಂಗಳುಗಳ ಒಂದು ಟೈಮ್ ಲೈನಲ್ಲಿ ಬಂದಿತ್ತು, ಸೊ ಎಷ್ಟು ದಿನಗಳ ಒಂದು ದಿನಪತ್ರಿಕೆ ಆಗಿರಲಿ, ಕರೆಂಟ್ ಅಫೇರ್ಸ್ ಮ್ಯಾಗಝಿನ್ ಆಗಿರಲಿ ನಾವು ಓದಿರಬೇಕು. ಜೊತೆಗೆ ಸಬ್ಜೆಕ್ಟ್, ಕೋರ್ ಸಬ್ಜೆಕ್ಟ್ಸ್ ಅಂತ ಏನು ಕರಿತೀವಿ, ಹಿಸ್ಟ್ರಿ, ಜಿಯೋಗ್ರಫಿ, ಎಕನಾಮಿಕ್ಸ್, ಅದನ್ನು ಎಲ್ಲಿಂದ ಪ್ರಿಪೇರ್ ಆಗಬೇಕು, ನೋಟ್ಸ್ ಮಾಡಬೇಕಾ, ಮಾಕ್ ಟೆಸ್ಟ್ ತೊಗೊಳ್ಬೇಕಾ. ಸೊ ಇದೆಲ್ಲ ಅರ್ಥಕೊಳ್ಳೋಕ್ಕೆ ನಮಗೆ ಇರುವಂಥ ಒಂದೇ ಒಂದು ಸಾಧನ ಅಥವಾ ಇಂಪಾರ್ಟೆಂಟ್ ಅಸ್ತ್ರ ಯಾವುದು, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್. ಸೊ ಹಾಗಾಗಿ ಸ್ನೇಹಿತರೆ, ಯಾರೆಲ್ಲ ಸೀರಿಯಸ್ ಆಗಿ ಓದ್ತಾ ಇದ್ದೀರಲ್ಲ, ನೀವು ಬರೀ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ದು ಪ್ರೀವಿಯಸ್ ಕ್ವಶನ್ ಪೇಪರ್ ಅಷ್ಟೇ ಅಲ್ಲದೆ PSI ತೆಗೆದುಕೊಳ್ಳಿ, ಒಂದು 4-5 ವರ್ಷದ್ದು ಟ್ರೆಂಡ್ ಅರ್ಥ ಮಾಡ್ಕೊಳ್ಳೋಕ್ಕೆ. PSI ಎಕ್ಸಾಮ್ದು, KS ಫಿಲಿಮ್ಸ್ದು, ಜೊತೆಗೆ ಪೊಲೀಸ್ ಕಾನ್ಸ್ಟೇಬಲ್, ಸಿವಿಲ್ ಆಗಿರ್ಬೋದು, KSRP ಆಗಿರ್ಬೋದು, ಎಲ್ಲ ರೀತಿ. ಸೊ ಒಂದು 15-20 ಕ್ವಶನ್ ಪೇಪರ್ ಆಗುತ್ತಾ, ಅದನ್ನ ತೆಗೆದುಕೊಂಡು ಸಾಲ್ವ್ ಮಾಡಿ. ಟೈಮ್ ಹಚ್ಕೊಂಡು ಇನ್ನು 1.5 ಗಂಟೆ ಏನು ಸಮಯಾವಕಾಶ ಅಥವಾ ಕಾಲಾವಕಾಶ ಇರುತ್ತಲ್ಲ, ಅದೇ ಟೈಮಲ್ಲಿ ಕೂತ್ಕೊಂಡು ನೀವು ಮಾರ್ಕ್ ಮಾಡಿಕೊಂಡು ಕರೆಕ್ಟಾಗಿ ಮಾಕ್ ಟೆಸ್ಟ್ ತೆಗೆದುಕೊಳ್ಳಿ. ಸೊ ಅಲ್ಲಿ ನಿಮ್ಮ ಸ್ಕೋರ್ ಎಷ್ಟು ಬರ್ತಾ ಇದೆ, ಎಲ್ಲಿ ತಪ್ಪು ಮಾಡ್ತಾ ಇದ್ದೀರಾ, ಸೊ ಇನ್ನು ಮುಂದೆ ಯಾವ ಥರ ಪ್ರಿಪೇರ್ ಆಗಬೇಕು, ಇದು ಒಂದು ಪಾಯಿಂಟು, ಈ ಥರ ಅರ್ಥ ಮಾಡ್ಕೊಳ್ಳೋಕ್ಕೆ. ಸೆಕೆಂಡ್ ಪಾಯಿಂಟು, ಎಕ್ಸಾಮಿನರ್ ಯಾವ ಟಾಪಿಕ್ಸ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ಪಾಲಿಟಿ ಮೇಲೆ ಎಷ್ಟು ಕ್ವಶನ್ಸ್ ಕೇಳ್ತಾ ಇದ್ದಾರೆ, ಜಿಯೋಗ್ರಫಿ ಮೇಲೆ ಎಷ್ಟು ಕ್ವಶನ್ಸ್ ಕೇಳ್ತಾ ಇದ್ದಾರೆ, ಎಕನಾಮಿಕ್ಸು ಅಥವಾ ಸ್ಕೀಮ್ಸ್ ಮೇಲೆ ಎಷ್ಟು ಕ್ವಶನ್ಸ್ ಕೇಳ್ತಾ ಇದ್ದಾರೆ. ಸೊ ಈ ಥರ ಹಲವಾರು ಸಂಗತಿಗಳನ್ನ ಅದರಿಂದ ಸಹ ನೀವು ತಿಳ್ಕೊಳ್ಬೋದು. ಸೊ ಹಾಗಾಗಿ ತಪ್ಪದೆ ಎಲ್ಲರೂ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ತಪ್ಪದೆ ಸಾಲ್ವ್ ಮಾಡಬೇಕು. ಸಮಯ ಸಿಕ್ಕರೆ ಇವನ್ UPSC ಕ್ವಶನ್ ಪೇಪರ್ ಸಹ ಸಾಲ್ವ್ ಮಾಡಬಹುದು. ನೆಕ್ಸ್ಟು, ಸ್ಟಾರ್ಟಿಂಗ್ ಫ್ರಮ್ ಟುಡೇ, ಇವತ್ತಿನಿಂದ ಕರೆಂಟ್ ಅಫೇರ್ಸ್ ಸೋರ್ಸಕ್ಕೆ ಏನು ಮಾಡಿ, ಹಿಂದೆ ಏನಾಗಿದೆ ಅದನ್ನು ಒಂದು ಕಂಪೈಲೇಷನ್ ಅಥವಾ ಮಂತ್ಲಿ ಮ್ಯಾಗ್ಝಿನ್ ಯಾವ್ದಾದ್ರು ಬರುತ್ತಲ್ಲ, ಚೆನ್ನಾಗಿರೋ ಮ್ಯಾಗ್ಝಿನ್, ಅದನ್ನು ಓದ್ಬೋದು. ಬಟ್ ಇವತ್ತಿನಿಂದ ಪ್ರಜಾವಾಣಿ ಮತ್ತು ಹಿಂದೂ ರಿಲಿಜಿಯಸ್ಲಿ ಸೀರಿಯಸ್ ಆಗಿ ಓದ್ಕೊಂಡೋಗಿ. ಪ್ರಜಾವಾಣಿನ ಡೀಟೇಲ್ ಆಗಿ ಓದಿ. ಡೀಟೇಲ್ ಆಗಂದರೆ ಪ್ರತಿಯೊಂದು ವರ್ಡ್ ಟು ವರ್ಡ್ ಓದೋ ಅವಶ್ಯಕತೆ ಇಲ್ಲ. ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಏನು ಇಂಪಾರ್ಟೆಂಟ್ ಇರುತ್ತೋ, ಯಾವ ಟಾಪಿಕ್ ರಿಲಿವೆಂಟ್ ಅನಿಸುತ್ತೋ, ನಮಗೆ ಕರೆಂಟ್ ಅಫೇರ್ಸಲ್ಲಿ ಕೇಳ್ಬೋದು ಅನಿಸುತ್ತೋ ಅಂತಹ ಟಾಪಿಕ್ಸ್ನ ಮಾರ್ಕ್ ಮಾಡಿಕೊಂಡು ಓದಿ ನೋಟ್ಸ್ ಮಾಡ್ಕೊಳ್ಳಿ. ಅಥವಾ ನೋಟ್ಸ್ ಮಾಡ್ಕೊಳ್ಳೋಕ್ಕೆ ಟೈಮ್ ಇಲ್ಲ ಅಂದರೆ ಬರೀ ಮಾರ್ಕ್ ಮಾಡಿಕೊಂಡು ಕ್ಲಿಪ್ಪಿಂಗ್, ಇಂಪಾರ್ಟೆಂಟ್ ಯಾವ ಕ್ಲಿಪ್ಪಿಂಗ್ ಇರುತ್ತಲ್ಲ ಸೇವ್ ಮಾಡ್ಕೊಳ್ಳಿ. ಹಿಂದೂ ಏನು ಮಾಡಿ, ಜಸ್ಟ್ ಕ್ವಿಕ್ಲಿ ಗ್ಲಾನ್ಸ್ ಮಾಡಿ. ಇದರಿಂದ ಏನು ಹೆಲ್ಪ್ ಆಗುತ್ತೆ ಗೊತ್ತಾ, ಮೊದಲನೇದಾಗಿ ನಿಮಗೆ ಭಾಷಾಂತರ ಅಥವಾ ಎಸ್ಸೆ ಬರೆಯೋದ್ರಲ್ಲಿ ತುಂಬ ಸಹಕಾರಿಯಾಗಿರುತ್ತೆ. ಅದ್ರ ಜೊತೆಗೆ ಪ್ರಜಾವಾಣಿಯಲ್ಲಿ ಕವರ್ ಆಗದೇ ಇರೋಂಥ ಕೆಲವೊಂದು ಫ್ಯಾಕ್ಟ್ಸು ಹಿಂದೂಲಿರುತ್ತೆ. ನಾನೊಂದು PSI ಮೇಲೆ ವಿಡಿಯೋ ಮಾಡಿದ್ದೆ, ನಮ್ಮ KS ಗುರೂಜಿ ಅಫಿಷಿಯಲ್ ಯೂಟ್ಯೂಬ್ ಚಾನಲಲ್ಲಿದೆ. ಸೊ ಪಾರ್ಟ್ 3ಯಲ್ಲಿ ಯಾವ ಥರ ಅಕ್ಟೋಬರ್ 2021 ಏನು PSI ಎಕ್ಸಾಮ್ ನಡೆದಿತ್ತು, ಅದಕ್ಕೆ ಒಂದು 3 ತಿಂಗಳು, ಜುಲೈಯಿಂದ ಆಗಸ್ಟ್, ಜೂನ್ ಜುಲೈ ಆಗಸ್ಟ್, ಈ 3 ತಿಂಗಳು ಹಿಂದೂಲಿ ಏನು ಬಂದಿತ್ತು ಡೈರೆಕ್ಟಾಗಿ ಕೇಳಿದ್ರು. ಸೊ ಹಾಗಾಗಿ ಪ್ರಜಾವಾಣಿನ ಸೀರಿಯಸ್ ಆಗಿ ಓದಿ, ಅದ್ರ ಜೊತೆಗೆ ಹಿಂದೂನ ಕ್ವಿಕ್ಕಾಗಿ ಗ್ಲಾನ್ಸ್ ಮಾಡ್ಕೊಳ್ಳಿ. ಯಾವುದಾದ್ರು ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ ಇದ್ದರೆ ನೀವು ಓದಿರ್ತೀರ, ಅದು ನಿಮ್ಮ ತಲೆಯಲ್ಲಿ ಇರುತ್ತೆ. ಪಿಕ್ಚರ್ ಮೆಮರಿ ಅಂತ ಕರಿತೀವಿ. ನೀವು ನೋಟ್ಸ್ ಓದೋದೇನಾಗುತ್ತೆ, ಒಂದು ತಿಂಗಳು ಪೂರ್ತಿ ಖಾಲಿ ಕೂತ್ಕೊಂಡು ತಿಂಗಳ ಎಂಡಿಗೆ ಒಂದು 80-90 ಪೇಜಿನ ಕಂಪೈಲೇಷನ್ ನೀವು ಓದಿದ್ರೆ ಅಥವಾ 100 ಪೇಜಿನ ಕಂಪೈಲೇಷನ್ ಓದಿದ್ರೆ ಒಟ್ಟಿಗೆ 100 ಫ್ಯಾಕ್ಟ್ಸ್ ಬರುತ್ತೆ. ಇವಾಗ ನಿಮ್ಮ ಸಾಮರ್ಥ್ಯ ಎಷ್ಟಿರುತ್ತೋ ಅಷ್ಟೇ ಊಟ ಮಾಡಬೇಕು. ಜಾಸ್ತಿ ಊಟ ಮಾಡಿದ್ರೆ ಏನಾಗುತ್ತೆ, ವಾಮಿಟ್ ಆಗುತ್ತೆ, ಕಗ್ತೀರಾ. ಸೊ ಸಬ್ಜೆಕ್ಟಿವ್ ನಾಲೆಜಲ್ಲೂ ಸಹ ಹಾಗೆ ಆಗುತ್ತೆ.
ನೀವು ಒಟ್ಟಿಗೆ ಓದ್ತೀನಿ ಅಂತ ಕೂತ್ಕೊಂಡ್ರೆ ಆಗಲ್ಲ. ಸೊ ಹಾಗಾಗಿ ವಾರಕ್ಕೆ ಅಥವಾ ದಿನಕ್ಕೆ ಓದ್ಕೊಂಡು ಮುಗಿಸ್ಬೇಕು. ಸೊ ಇಲ್ಲಿ ದಿನದ ನ್ಯೂಸ್ ಪೇಪರ್ ಅಥವಾ ದಿನಪತ್ರಿಕೆಯಿಂದ ಓದೋದ್ರಿಂದ ನಿಮ್ಗೆ ಏನು ಅಡ್ವಾಂಟೇಜ್ ಅಂದರೆ ಪಿಕ್ಚರ್ ಮೆಮೊರಿ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಜಸ್ಪ್ರೀತ್ ಬುಮ್ರಾ ಅವರು ಒಂದು ವರ್ಲ್ಡ್ ರೆಕಾರ್ಡ್ ಮಾಡಿದ್ರು ಮೊನ್ನೆ. ಸೊ ಆ ವರ್ಲ್ಡ್ ರೆಕಾರ್ಡ್ ಮಾಡಿದಂಥ ಸಂದರ್ಭದಲ್ಲಿ ನ್ಯೂಸ್ ಪೇಪರಲ್ಲಿ ಒಂದು ಇಮೇಜ್ ಹಾಕಿರ್ತಾರೆ ಬುಮ್ರಾದ್ದು. ಯಾವ ವರ್ಲ್ಡ್ ರೆಕಾರ್ಡ್ ಮಾಡಿದ್ರು, ಅವರು ಟೆಸ್ಟ್ ಮ್ಯಾಚಲ್ಲಿ ಮ್ಯಾಕ್ಸಿಮಮ್ ರನ್ ಸ್ಕೋರ್ ಮಾಡಿದ್ರು, ಎಷ್ಟು 29 ಅಂತ ನಂಬರ್ ಬರೆದಿರ್ತಾರೆ. ಸೊ ಅದು ನೋಡ್ಬಿಟ್ರೆ ನಿಮ್ಮ ತಲೆಯಲ್ಲಿ ಫಿಕ್ಸ್ ಆಗಿ ಕುತ್ಕೊಂಡ್ಬಿಡುತ್ತೆ. ಅದೇ ನೋಟ್ಸಲ್ಲಿ ಓದಿದ್ರೆ ಏನಾಗುತ್ತೆ, ಜಸ್ಪ್ರೀತ್ ಬುಮ್ರಾ ಬ್ರೈನ್ ಲಾರಾ ಅವರ ರೆಕಾರ್ಡ್ನ ಬ್ರೇಕ್ ಮಾಡಿದ್ರು ಬೈ ಸ್ಕೋರಿಂಗ್ 29 ರನ್ಸ್, ಇಷ್ಟೇ ಓದಿರ್ತಾರೆ. ಆ ಫ್ಯಾಕ್ಟ್ ಓದಿ ನೆಕ್ಸ್ಟ್ ಆರ್ಟಿಕಲ್ ಹೋಗಿರ್ತಾರೆ ಅಥವಾ ನೆಕ್ಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟಿಗೆ ಹೋಗಿರ್ತಾರೆ. ಸೊ ಎಲ್ಲ ಒಟ್ಟಿಗೆ ಮಿಕ್ಸಪ್ ಆಗಿ ಯಾವುದು ನೆನಪಲ್ಲಿರಲ್ಲ. ಅದ್ರ ಬದಲು ನೀವು ನ್ಯೂಸ್ ಪೇಪರಲ್ಲಿ ಓದಿದ್ರೆ ಎಕ್ಸಾಮಲ್ಲಿ ಅದ್ರ ಮೇಲೆ ಪ್ರಶ್ನೆ ಕೇಳಿದ್ರು ಅನ್ಕೊಳ್ಳಿ, ಜಸ್ಪ್ರೀತ್ ಬುಮ್ರಾ ಅವರು ಯಾವ ಒಂದು ಪಂದ್ಯದಲ್ಲಿ ಅಥವಾ ಯಾವ ಮ್ಯಾಚ್ನಲ್ಲಿ ಇದು ವರ್ಲ್ಡ್ ರೆಕಾರ್ಡ್ ಮಾಡಿದ್ದಾರೆ ಅಂತ ಕೇಳಿದ್ರೆ ನಿಮಗೆ ಟಕ್ ಅಂತ ಬಂದ್ಬಿಡುತ್ತೆ ಟೆಸ್ಟ್ ಮ್ಯಾಚಲ್ಲಿ ಅಂತ. ಯಾಕಂದರೆ ಅಲ್ಲಿ ಇಮೇಜ್ ನೀವು ತಲೆಯಲ್ಲಿ ಇಟ್ಕೊಂಡಿರ್ತಾರೆ. ಸೊ ಹಾಗಾಗಿ ಫಸ್ಟ್ ಹ್ಯಾಂಡ್ ನ್ಯೂಸ್ ಪೇಪರ್ ರೀಡಿಂಗ್ ಅದಕ್ಕೆ ಯಾವುದೇ ಕಾರಣಕ್ಕೂ ಬೇರೆ ಸಬ್ಸ್ಟಿಟ್ಯೂಟ್ ಇರಲ್ಲ. ಜೊತೆಗೆ ಆದಷ್ಟು ವೀಕ್ಲಿ ಕಂಪೈಲೇಷನ್ನ ಓದಿ. ಮಂತ್ಲಿ ಕಂಪೈಲೇಷನ್ ಆದರೆ ಬರ್ಡನ್ ಆಗುತ್ತೆ, ನಿಮಗೆ ರಿವಿಷನ್ ಮಾಡೋಕ್ಕೆ ಅನುಕೂಲ ಆಗಲ್ಲ. ಸೊ ಅಲ್ಟಿಮೇಟ್ಲಿ ಎಂಡಲ್ಲಿ ನೀವೆಲ್ಲ ರಿವಿಷನ್ಗೆ ಇಟ್ಕೊಂಡ್ರೆ ಏನಾಗುತ್ತೆ, ಸ್ಟ್ರೆಸ್ ಕ್ರಿಯೇಟ್ ಆಗುತ್ತೆ. ಸೊ ಗೊತ್ತಿರುವಂತಹ ಅಂಶಗಳು ಸಹ ಮರೆಯುವಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ರೆಗ್ಯುಲರ್ಲಿ ಪ್ರಜಾವಾಣಿ ಮತ್ತು ದಿ ಹಿಂದೂ ಓದಿ. ಅದ್ರ ಜೊತೆಗೆ ಎಕ್ಸಾಮ್ ಹತ್ರ ಬಂದಂಗೆಲ್ಲ ಕೆಲವೊಬ್ರು ಶಾರ್ಟ್ ನೋಟ್ಸ್ ಇದೆ ನಮ್ಮ ಹತ್ರ, ಕೆಲವೊಂದು ಇಂಪಾರ್ಟೆಂಟ್ ಮಟೀರಿಯಲ್ಸ್ ಇದೆ, ಕೆಲವೊಂದು ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ ಇದಾವೆ, ಇದನ್ನಿಷ್ಟೇ ಓದಿ ನೀವು ಎಕ್ಸಾಮ್ ಪಾಸ್ ಆಗ್ತೀರಾ. ಸೊ ಈ ಥರ ಹಲವಾರು ಪ್ರೊವೊಕೇಶನ್ಸ್ ಅಥವಾ ನಿಮ್ಮನ್ನು ಪ್ರೊವೋಕ್ ಮಾಡಲಿಕ್ಕೆ ಮಾರ್ಕೆಟಲ್ಲಿ ಮಟೀರಿಯಲ್ಸ್ ತರ್ತಾರೆ. ಯಾವುದೇ ಕಾರಣಕ್ಕೂ ಸದ್ಯಕ್ಕೆ ರಾಜಮಾರ್ಗ ಇದೆ ನಿಮ್ಮ ಹತ್ರ, ಸಫಿಷಿಯಂಟ್ ಟೈಮ್ ಇದೆ. ಸೊ ಇನ್ನೇ 4 ತಿಂಗಳು 4ರಿಂದ 5 ತಿಂಗಳು ಕಷ್ಟಪಟ್ಟರೆ ಜೀವನ ಪೂರ್ತಿ ನೀವು ಆರಾಮಾಗಿರ್ಬೋದು. ಸೊ ಅದನ್ನು ತಲೆಯಲ್ಲಿಟ್ಕೊಂಡು ರಾಜಮಾರ್ಗದಲ್ಲೇ ಹೋಗಿ. ಯಾಕಂದರೆ ಯಾರಾದರೂ ನಿಮಗೆ ಸ್ಟೇಟ್ ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ಸ್ ಇರುತ್ತೆ ಅಥವಾ NCERT ಇರುತ್ತೆ, ಅದ್ರ ಸಮರಿ ಹೇಳ್ತೀನಿ ಅಥವಾ ಅದ್ರ ಸಮರಿ ಹೇಳಿ ಪರವಾಗಿಲ್ಲ, ಸಮರಿ ನೋಟ್ಸ್ ಕೊಡ್ತೀನಿ ಅಂದರೆ ಅದು ವರ್ಕೌಟ್ ಆಗಲ್ಲ. ಇಡೀ ಟೆಕ್ಸ್ಟ್ ಬುಕ್ ಓದಿ ನೀವೇನು ತಿಳ್ಕೊತೀರಾ, ಒಂದು ಪ್ರೊಸೆಸ್ ಇರುತ್ತೆ. ಇವಾಗ 1, 2, 3 ಆದಮೇಲೆ ತಾನೇ 4 ಬರೋದು. ಯಾರೋ ಬಂದ್ಬಿಟ್ಟು ನೋಟ್ಸ್ ಮಾಡಿ ನಾನು ಡೈರೆಕ್ಟಾಗಿ 4 ನಂಬರ್ ಇಂಪಾರ್ಟೆಂಟು 4 ಅಷ್ಟೇ ಕೊಡ್ತೀನಿ ಅಂದರೆ 1, 2, 3 ಎಲ್ಲಿ ಹೋಯ್ತು? ಆ ನೋಟ್ಸ್ ಮಾಡಿರೋಂಗೆ ಗೊತ್ತಿರುತ್ತೆ, ನಿಮ್ಗೆ ಗೊತ್ತಾಗಲ್ಲ. ಸೊ ಹಾಗಾಗಿ ಸದ್ಯಕ್ಕೆ ಯಾವುದೇ ಕಾರಣಕ್ಕೂ ಶಾರ್ಟ್ ಕಟ್ಸ್ ಬೇಡ, ಹ್ಯಾಂಡ್ ರಿಟನ್ ನೋಟ್ಸ್ ಬೇಡ, ಶಾರ್ಟ್ ನೋಟ್ಸ್ ಬೇಡ. ನೀವು ರಾಜಮಾರ್ಗದಲ್ಲೇ ಕರೆಕ್ಟಾಗಿ ನೀವು ಸ್ಟೇಟ್ ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ಸ್ ಓದ್ತಾ ಇದ್ರೆ ಅದನ್ನು ಓದಿ, ಇಲ್ಲ NCERT ಓದ್ತಾ ಇದ್ರೆ ಅದನ್ನು ಓದಿ. ಆದರೆ ಅದನ್ನೇ ಸ್ವಂತ ನಿಮ್ಮ ಕೈಯಾರೆ ನೋಟ್ಸ್ ಮಾಡ್ಕೊಳ್ಳಿ. ಅದನ್ನು ಲಾಸ್ಟ್ ಮೂಮೆಂಟಲ್ಲಿ ರಿವಿಷನ್ ಮಾಡ್ಕೊಳ್ಳೋಕ್ಕೂ ಸಹ ಅನುಕೂಲ ಆಗುತ್ತೆ ನಿಮಗೆ. ನೆಕ್ಸ್ಟು ಒಂದು ಸ್ವಾಟ್ ಅನಾಲಿಸಿಸ್ ಮಾಡ್ಕೊಳ್ಳಿ. ಅಂದರೆ ನಿಮ್ಮ ಸ್ಟ್ರೆಂತು, ವೀಕ್ನೆಸ್ಸು ಮತ್ತು ಆಪರ್ಚುನಿಟೀಸು, ಥ್ರೆಟ್ಸ್ ಯಾವ ಥರ ಇರುತ್ತೆ ಅಂದರೆ, ಫಾರ್ ಎಕ್ಸಾಂಪಲ್ ಎಷ್ಟೋ ಜನ ಸುಮಾರು ವರ್ಷಗಳು ಅಥವಾ ಸುಮಾರು ತಿಂಗಳುಗಳಿಂದ ಪ್ರಿಪ್ರೇಷನ್ ಮಾಡ್ತಾ ಇರ್ತೀರ. ನಿಮ್ಮ ಸ್ಟ್ರೆಂತ್ಸ್ ಏನಾಗಿರುತ್ತೆ, ಕೆಲವೊಬ್ರು ಪಾಲಿಟಿಯಲ್ಲಿ ಅಥವಾ ಭಾರತದ ಸಂವಿಧಾನ ಈ ಸಬ್ಜೆಕ್ಟಲ್ಲಿ ಸ್ಟ್ರಾಂಗ್ ಇರ್ತಾರೆ, ಕೆಲವೊಬ್ರು ಜಿಯೋಗ್ರಫಿಯಲ್ಲಿ ಸ್ಟ್ರಾಂಗ್ ಇರ್ತಾರೆ, ಕೆಲವೊಬ್ರು ಎನ್ವೈರನ್ಮೆಂಟಲ್ ಸ್ಟ್ರಾಂಗ್ ಇರ್ತಾರೆ, ಕೆಲವೊಬ್ರು ಕರೆಂಟ್ ಅಫೇರ್ಸಲ್ಲಿ ಸ್ಟ್ರಾಂಗ್ ಇರ್ತಾರೆ. ಸೊ ಅಂಥ ವ್ಯಕ್ತಿಗಳು ಏನು ಮಾಡ್ತಾರೆ, ಬರೀ ತಾವು ಯಾವ ಒಂದು ಸಬ್ಜೆಕ್ಟಲ್ಲಿ ಸ್ಟ್ರಾಂಗ್ ಇರ್ತಾರೆ ಅಷ್ಟನ್ನೇ ಓದ್ಕೊಂಡು ಹೋಗ್ತಾರೆ. ಬೇರೆ ವೀಕ್ ಆಗಿರುವಂಥ ಏರಿಯಾಸ್ ಮೇಲೆ ಕಾನ್ಸಂಟ್ರೇಟೇ ಮಾಡಲ್ಲ. ಬಟ್ ಸ್ನೇಹಿತರೆ, ಈ ಎಕ್ಸಾಮ್ ಆ ಥರ ಇಲ್ಲ. ಇಲ್ಲಿ ಜಾಕ್ ಆಫ್ ಆಲ್ ಮಾಸ್ಟರ್ ಆಫ್ ನನ್. ಅಂದರೆ ಎಲ್ಲ ಸಬ್ಜೆಕ್ಟಲ್ಲೂ ನಮಗೆ ಮಾಸ್ಟ್ರಿ ಅವಶ್ಯಕತೆ ಇಲ್ಲ, ಅಥವಾ ಯಾವುದೇ ಕೆಲವೊಂದು ಸಬ್ಜೆಕ್ಟ್ಗಳಲ್ಲಿ ಮಾಸ್ಟ್ರಿ ಅವಶ್ಯಕತೆ ಇಲ್ಲ. ಫಾರ್ ಎಕ್ಸಾಂಪಲ್ ನಾನು ಪಾಲಿಟಿ, ಹಿಸ್ಟ್ರಿ ಓದ್ತೀನಿ, ಎಕನಾಮಿಕ್ಸ್, ಜಿಯೋಗ್ರಫಿ ನಾನು ಓದೋಕ್ಕೆ ಹೋಗಲ್ಲ, ಯಾಕಂದರೆ ಆ ಸಬ್ಜೆಕ್ಟ್ಗಳು ನಂಗೆ ಅರ್ಥ ಆಗಲ್ಲ, ಇಷ್ಟ ಇಲ್ಲ ಅಂತ ಬಿಡೋಕ್ಕಾಗಲ್ಲ. ಮ್ಯಾಕ್ಸಿಮಮ್ ಅಥವಾ ನಿಮ್ಮ ದುರಾದೃಷ್ಟ ಆಗಿ ಪ್ರಶ್ನೆ ಪತ್ರಿಕೆಯಲ್ಲಿ ಅದ್ರ ಮೇಲೇ ಜಾಸ್ತಿ ಕ್ವಶನ್ಸ್ ಕೇಳಿದ್ರೆ ಏನು ಮಾಡ್ತೀರಾ? ಬಿಟ್ಟು ಬರೋಕ್ಕಾಗುತ್ತಾ? ಇಲ್ಲ ತಾನೇ? ಬಿಟ್ಟು ಬಂದರೆ ಫೇಲ್ ಆಗ್ತೀರಾ. ಸೊ ಹಾಗಾಗಿ ಏನು ಮಾಡಬೇಕು, ಬ್ಯಾಲೆನ್ಸ್ಡ್ ಅಪ್ರೋಚ್ ಇಟ್ಕೋಬೇಕು. ಸೊ ಪಾಲಿಟಿಗೆ ಎಷ್ಟು ನೀವು ಒಂದು ಟೈಮ್ ಕೊಡ್ತೀರಾ, ಎಷ್ಟು ಒಂದು ಅಟೆನ್ಷನ್ ಕೊಡ್ತೀರಾ, ಅಷ್ಟೇ ಬೇರೆ ಬೇರೆ ಸಬ್ಜೆಕ್ಟ್ಸ್ಗೂ ಕೊಡಬೇಕು. ಹಿಸ್ಟ್ರಿ ಕೊಡಬೇಕು, ಜಿಯೋಗ್ರಫಿ ಕೊಡಬೇಕು, ಎಕನಾಮಿಕ್ಸ್ ಕೊಡಬೇಕು. ಸೊ ಹಾಗಾಗಿ ಇದನ್ನು ಸ್ವಾಟ್ ಅನಾಲಿಸಿಸ್ ಅಂತ ಕರಿತೀವಿ. ಸ್ಟ್ರೆಂತ್ಸ್ ಐಡೆಂಟಿಫೈ ಮಾಡ್ಕೊಳ್ಳಿ, ಯಾವ ಸಬ್ಜೆಕ್ಟಲ್ಲಿ ವೀಕ್ ಇದ್ರೆ ಅಂತ ತಿಳ್ಕೊಳ್ಳಿ, ಆ ಸಬ್ಜೆಕ್ಟ್ ಮೇಲೆ ಇನ್ನೂ ಚೆನ್ನಾಗಿ ಗಮನ ಕೊಟ್ಟು ಓದಿ. ಅದನ್ನು ಯಾರ ಹತ್ರ ಆದರೂ ಚೆನ್ನಾಗಿ ಓದಿರೋದ್ರೆ ಅವ್ರ ಹತ್ರ ಅರ್ಥ ಮಾಡಿಸ್ಕೊಳ್ಳಿ, ಅಥವಾ ನಿಮ್ಮ ಮೆಂಟರು, ಗೈಡು ಯಾರಾದರೂ ಇದ್ದರೆ ಅವ್ರ ಹತ್ರ ಹೇಳಿಸ್ಕೊಳ್ಳಿ. ಸೊ ಇದು ಸ್ವಾಟ್ ಅನಾಲಿಸಿಸ್. ಇದಾದಮೇಲೆ ಎಷ್ಟಾಗುತ್ತೋ ಅಷ್ಟು ಮಾಕ್ ಟೆಸ್ಟ್. ಎಷ್ಟಾಗುತ್ತೋ ಅಷ್ಟು ಅಂದರೆ ಕೆಲವೊಬ್ರು ಹೇಳ್ತಾರೆ ದಿನಕ್ಕೆ 100 ಕ್ವಶನು, 500 ಕ್ವಶನು, ಅಥವಾ ಟಾಟಾ ಮ್ಯಾಗ್ರೈಲ್ ಬುಕ್ ತೊಗೊಂಡು ಬಂದು ಒಂದು 10,000 20,000 ಕ್ವಶನ್ ಬಿಡಿಸಿ ಅಂತ. ಸೊ ಹುಚ್ಚಿರ್ತರ ಬಿಡಿಸೋದಲ್ಲ. ಹಂಗೆ ಬಿಡ್ಸೋಕೆ ಕೂತ್ಕೊಂಡ್ರೆ ನೀವು ಜಗತ್ತಲ್ಲಿರೋ ಎಲ್ಲ ಕ್ವಶನ್ಸ್ ಎಲ್ಲ ಬಿಡಿಸ್ಕೊಂಡ್ರೆ ಎಕ್ಸಾಮ್ ಪಾಸ್ ಆಗಲ್ಲ. ಕೆಲವೊಬ್ರು ಹೇಳ್ತಾರೆ 10,000 ಕ್ವಶನ್ಸ್ ಬಿಡಿಸ್ಬಿಟ್ರೆ ಇದರಿಂದ ಬರುತ್ತೆ, ನಾನು ಪಾಸ್ ಆಗ್ತೀನಿ ಅಂತ. ಬಟ್ ಹ್ಯೂಮನ್ ಎಬಿಲಿಟಿ ನೋಡಿ, ಹ್ಯೂಮನ್ ಲಿಮಿಟೇಷನ್ ಇರುತ್ತಲ್ಲ, ಮಾನವನಿಗೂ ಒಂದು ಮಿತಿ ಅನ್ನೋದಿರುತ್ತೆ. 10,000 ಪ್ರಶ್ನೆಗಳನ್ನ ಬಿಡಿಸಿದ ಮೇಲೆ 10,000 ಫ್ಯಾಕ್ಟ್ಸ್ ಅಥವಾ 10,000 ಪ್ರಮುಖ ಘಟನೆಗಳೇನಿರುತ್ತೆ ಅದನ್ನು ನೆನಪಲ್ಲಿ ಇಟ್ಕೊಳ್ಳೋಕ್ಕಾಗುತ್ತಾ? ಆಬ್ವಿಯಸ್ಲಿ ಇಲ್ಲ ತಾನೆ. ಸೊ ಹಾಗಾಗಿ ಎಷ್ಟು ಬೇಕೋ ಅಷ್ಟೇ ಬಿಡಿಸಿ. ನನ್ನ ಪ್ರಕಾರ ವಾರಕ್ಕೆ ಒಂದು ಟೆಸ್ಟು ಸಫಿಷಿಯೆಂಟ್, ಮೋರ್ ದೆನ್ ಸಫಿಷಿಯೆಂಟ್. ದಿನಕ್ಕೆ ಒಂದು 5ರಿಂದ 10 ಮಾಡಿ, ಜೊತೆಗೆ ವಾರಕ್ಕೊಂದು ಫುಲ್ ಲೆಂತ್ ಟೆಸ್ಟ್.
ಪ್ರಶ್ನೆಗಳನ್ನ ಒಳಗೊಂಡಂಥ ಒಂದು ಮಾಕ್ ಟೆಸ್ಟ್ನ 90 ಮಿನಿಟ್ಸಲ್ಲಿ ಬಿಡಿಸ್ಬೇಕು. ಸೊ ವಾರಕ್ಕೆ ಒಂದು ಟೆಸ್ಟು 4 ತಿಂಗಳಿಗೆ ಒಂದು 16ರಿಂದ 20 ಟೆಸ್ಟ್ ಮ್ಯಾಕ್ಸಿಮಮ್ ಬಿಡಿಸ್ಬೇಕು. ಅದಕ್ಕಿಂತ ಜಾಸ್ತಿ ಅವಶ್ಯಕತೆ ಇಲ್ಲ. ಯಾಕಂದರೆ ಬರೀ ಟೆಸ್ಟ್ ಅಷ್ಟೇ ಬಿಡಿಸೋದಲ್ಲ, ಟೆಸ್ಟ್ ಬಿಡಿಸಿದ್ಮೇಲೆ ಆ ಟೆಸ್ಟಲ್ಲಿ ನಿಮ್ಮ ಪರ್ಫಾರ್ಮೆನ್ಸ್ ಹೇಗಿತ್ತು, ಆ 100 ಕ್ವಶನ್ಸಲ್ಲಿ ಯಾವ ಸೆಕ್ಷನಲ್ಲಿ ಅಥವಾ ಯಾವ ಸಬ್ಜೆಕ್ಟಲ್ಲಿ ನಿಮಗೆ ಮ್ಯಾಕ್ಸಿಮಮ್ ಕ್ವಶನ್ ಸರಿಯಾಗಿದೆ, ಎಲ್ಲಿ ತಪ್ಪಾಗಿದೆ, ನಾವು ಹೇಗೆ ಇಂಪ್ರೂವ್ ಮಾಡ್ಕೋಬೇಕು. ಸೊ ನಾನು ಯಾವ ಥರ ಯೋಚನೆ ಮಾಡಿದರೆ ಆ ತಪ್ಪು ಮಾಡೋದನ್ನು ಆ ಒಂದು ಪ್ರಶ್ನೆಯಲ್ಲಿ ತಪ್ಪಿಸ್ಬೋದಿತ್ತು. ಸೊ ಈ ಥರ 1.5 ಗಂಟೆ ಕುತ್ಕೊಂಡು ನೀವು ಎಕ್ಸಾಮ್ ತೊಗೊಂಡ್ಮೇಲೆ ಅನಲೈಸ್ ಮಾಡಬೇಕು. ಆವಾಗಲೇ ಆ ಮಾಕ್ ಟೆಸ್ಟ್ ಉದ್ದೇಶ ಈಡೇರುತ್ತೆ. ಬರೀ ನಾನು ಮಾಕ್ ಟೆಸ್ಟ್ ತೊಗೊಂಡೆ ಅಲ್ಲಿಗೆ ಬಿಟ್ಟೆ ಮುಂದೆ ಏನು ನೋಡೋಲ್ಲ. ಸೆಕೆಂಡ್ ಟೆಸ್ಟಲ್ಲಿ ಬರೀ ಸ್ಕೋರ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀನಿ. ನಾನು ಫಸ್ಟ್ ಮಾಕ್ ಟೆಸ್ಟಲ್ಲಿ 100ಕ್ಕೆ 50 ಬಂತು, ಸೆಕೆಂಡ್ ಮಾಕ್ ಟೆಸ್ಟಲ್ಲಿ ಏನಾದರೂ ಮಾಡಿ 70 ಮಾಡ್ತೀನಿ ಅಂತ ಮೊದಲನೇ ಮಾಕ್ ಟೆಸ್ಟ್ ಮರೆಯೋದಲ್ಲ. ಸೊ ಮೊದಲನೇ ಮಾಕ್ ಟೆಸ್ಟಲ್ಲಿ ಎಲ್ಲಿ ತಪ್ಪು ಮಾಡಿದ್ರಿ ಅದನ್ನು ಹೇಗೆ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು. ಸೊ ಈ ಒಂದು ರಿವರ್ಸ್ ಸೈಕಾಲಜಿ ಅಥವಾ ರಿವರ್ಸ್ ಅನಾಲಿಸಿಸ್ ಅಂತ ಏನು ಕರಿತೀವಿ, ಅದರ ಆಧಾರದ ಮೇಲೆ ನಿಮ್ಮ ಇಂಪ್ರೂವ್ಮೆಂಟ್ಸ್ ಆಗುತ್ತೆ. ಸೊ ಹಾಗಾಗಿ ಒಂದು 20 ಮಾಕ್ ಟೆಸ್ಟ್ ಇರಲಿ. ಅದಾದಮೇಲೆ ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ ಹೋಗೋ ಮುಂಚೆ ಫಸ್ಟ್ ಒಂದು ತಿಂಗಳು ಏನು ಮಾಡಿ, ಜುಲೈ ಎಂಡ್ವರೆಗೂ ಅಥವಾ ಆಗಸ್ಟ್ ಮಿಡ್ವರೆಗೂ, ಆಗಸ್ಟ್ 15ರವರೆಗೂ ಸ್ಟೇಟ್ ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ಸ್ ಆಗಿರಲಿ, NCERT ಟೆಕ್ಸ್ಟ್ ಬುಕ್ಸ್ ಆಗಿರಲಿ ಓದಿ. ಸೊ ಫಸ್ಟು ಕನ್ನಡ ಮೀಡಿಯಮ್ ಅವರು ಆಗಿದ್ದರೆ ಸ್ಟೇಟ್ ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ಸ್ನ ಓದ್ಕೊಂಡು ಮುಗಿಸ್ಬಿಡಿ. ಇಂಗ್ಲೀಷ್ ಮೀಡಿಯಮ್ ಅವರು ಆಗಿದ್ದರೆ ಸ್ಟೇಟ್ ಗೌರ್ಮೆಂಟ್ ಆದರೂ ಓದ್ಬೋದು, ಇಲ್ಲ NCERT ಆದರೂ ಓದ್ಬೋದು. ಯಾಕೆ 2 ಸಪ್ರೇಟಾಗಿ ಓದಿ ಅಂತ ಹೇಳ್ತಾ ಅಂದರೆ, ಕೆಲವೊಂದು ಇನ್ಫಾರ್ಮೇಷನ್ NCERTಯಲ್ಲಿ ಡೈರೆಕ್ಟ್ ಆಗಿದೆ. ಕಳೆದ PSI ಎಕ್ಸಾಮಲ್ಲಿ ನಾನು ಅನಲೈಸ್ ಮಾಡಿ ಥರ್ಡ್ ವಿಡಿಯೋಲ್ಲಿ ಹಾಕಿದ್ದೆ, ಪಾರ್ಟ್ 3 ಅಂತ ಇದೆ, ನೀವು ನೋಡ್ಬೋದು. ಡೈರೆಕ್ಟಾಗಿ ಪ್ರಶ್ನೆಗಳನ್ನು ಜಿಯೋಗ್ರಫಿ, ಹಿಸ್ಟ್ರಿ, ಎಕನಾಮಿಕ್ಸ್ನ NCERTಯಿಂದನೇ ತೆಗೆದುಕೊಂಡಿದ್ರು. ಸೊ ಹಾಗಾಗಿ NCERT ಅತಿ ಅವಶ್ಯಕ ಆಗಿರುತ್ತೆ. ಸೊ ಮೊದಲು ಸ್ಟೆಪ್ ಬೈ ಸ್ಟೆಪ್ ಹೋಗೋಣ. ಸ್ಟೇಟ್ ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ಸ್ನ ಮುಗಿಸ್ಕೊಳ್ಳಿ, ಆಮೇಲೆ NCERTನ ಕ್ವಿಕ್ಲಿ ಗ್ಲಾನ್ಸ್ ಮಾಡ್ಕೋಬೋದು. ನಿಮ್ಗೆ ಜಾಸ್ತಿ ಅರ್ಥ ಮಾಡ್ಕೊಳ್ಳೋಕ್ಕೆ ಜಾಸ್ತಿ ಕಷ್ಟ ಏನಾಗಲ್ಲ. ಯಾಕಂದರೆ NCERT ಟೆಕ್ಸ್ಟ್ ಬುಕ್ಸ್ ಅಂದರೆ ಸ್ಕೂಲ್ ಹುಡುಗರಿಗೆ ಬರೆದಿರ್ತಾರೆ. ಅವರ ಒಂದು ಯೋಚನಾ ಅಥವಾ ಆಲೋಚನಾ ಶಕ್ತಿ ಹೆಂಗಿರುತ್ತೆ ಅಥವಾ ಅಪ್ರೋಚ್ ಹೆಂಗಿರುತ್ತೆ ಇಮ್ಯಾಜಿನ್ ಮಾಡಿ. ಚಿಕ್ಕ ಹುಡುಗರು ಇರ್ತಾರೆ. ಸೊ ಅವರಿಗೆ ತಿಳಿಸ್ಬೇಕಾದ್ರೆ ಯಾವ ರೀತಿ ಫ್ರೀ ಮಾಡಿರ್ತಾರೆ ಅಥವಾ ಬರ್ದಿರ್ತಾರೆ ಟೆಕ್ಸ್ಟ್ ಬುಕ್ಸು, ವೆರಿ ಸಿಂಪಲ್ ಲ್ಯಾಂಗ್ವೇಜ್, ಜೊತೆಗೆ ಪಿಕ್ಚರ್ಸ್ ಇರ್ತವೆ, ಇಮೇಜಸ್ ಇರುತ್ತೆ, ಜೊತೆಗೆ ಇಂಪಾರ್ಟೆಂಟ್ ಕೀವರ್ಡ್ಸ್ನ ಹೈಲೈಟ್ ಮಾಡಿರ್ತಾರೆ. ಸೊ ನೀವು ಕನ್ನಡ ಮಾಧ್ಯಮದಿಂದ ಇದ್ರೂ ಸಹ ಆ NCERTನ ಕ್ವಿಕ್ಲಿ ಗ್ಲಾನ್ಸ್ ಮಾಡಿ, ಡೀಟೇಲಾಗಿ ಓದೋ ಅವಶ್ಯಕತೆ ಇಲ್ಲ. ಇದರಿಂದ ಅಗೇನ್ ನಿಮಗೆ ಟ್ರಾನ್ಸ್ಲೇಷನ್ ಬರೆಯೋಕ್ಕಾಗಲಿ ಅಥವಾ ಇಂಗ್ಲೀಷ್ ಟ್ರಾನ್ಸ್ಲೇಷನ್ಗಾಗಲಿ ಅಥವಾ ಭಾಷಾಂತರ ಜೊತೆಗೆ ಎಸ್ಸೆ ಬರೀಲಿಕ್ಕಾಗಲಿ, ಈ ಥರ ಹಲವಾರು ಒಂದು ಸೆಕ್ಷನ್ಸಲ್ಲೂ ಹೆಲ್ಪ್ ಆಗುತ್ತೆ. ಸೊ ನೀವು ಸಹ ಕನ್ನಡ ಮಾಧ್ಯಮದಿಂದ ಇದ್ರೂ ಸಹ ನೀವು NCERTಸ್ನ ಓದಿ. ನೆಕ್ಸ್ಟು ಎಲ್ಲದಕ್ಕಿಂತ ಇಂಪಾರ್ಟೆಂಟು, ಡೋಂಟ್ ವೇಟ್ ಫಾರ್ ದಿ ರೈಟ್ ಟೈಮ್ ಟು ಸ್ಟಾರ್ಟ್. ಸರಿಯಾದ ಸಮಯ ಬರಲಿ, ನಾನು ಕರೆಕ್ಟಾಗಿ ಒಂದು ಶುರು ಮಾಡ್ತೀನಿ, ಅಥವಾ ಇವತ್ತು ಯಾವ ವಾರ, ಗುರುವಾರ, ಶುಕ್ರವಾರ ಒಳ್ಳೆಯ ದಿನ ನಾನು, ಅಥವಾ ಭಾನುವಾರ ಒಳ್ಳೆಯ ದಿನ, ಈ ಸಂಡೇ ಮುಗಿದ್ಬಿಡ್ಲಿ, ಈ ವಾರ ಮುಗಿದ್ಬಿಡ್ಲಿ, ಸೋಮವಾರದಿಂದ ಸೀರಿಯಸ್ ಆಗಿ ಶುರು ಮಾಡ್ತೀನಿ, ಒಟ್ಟಿಗೆ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ, ಒಂದು ಕಾಯಿ ಹೊಡ್ಸ್ಕೊಂಡ್ಬರ್ತೀನಿ. ಸೊ ಇನ್ಮೇಲೆ ಯಾರೂ ನಂಗೆ ಹಿಡಿಯೋಕ್ಕಾಗಲ್ಲ, ಮಂಡೆಯಿಂದ ಕರೆಕ್ಟಾಗಿ ಶುರು ಮಾಡ್ತೀನಿ, ಈ 3 ಡೇಸ್ ಹೋಗ್ಬಿಡ್ಲಿ ಅಂತ ಕುತ್ಕೊಳ್ಳೋಕೆ ಹೋಗ್ಬೇಡ್ರಿ. ಯಾಕಂದರೆ ದಿಸ್ ಈಸ್ ಕಾಂಪಿಟೇಷನ್. ಒಂದು ದಿನ ನೀವು ಬಿಟ್ಟರೆ ಇನ್ನೊಬ್ರು ಮುಂದೆ ಹೋಗ್ತಾನೆ. ಹಂಗಂತ ಹೇಳ್ಬಿಟ್ಟು ಊಟ ನಿದ್ದೆ ಬಿಟ್ಟು ಕೂತ್ಕೊಳ್ಳಿ ಅಂತ ಹೇಳ್ತಾ ಇಲ್ಲ. ಟೈಮ್ ಟು ಟೈಮ್ ಕರೆಕ್ಟಾಗಿ ಊಟ ಮಾಡಿ, ಕರೆಕ್ಟಾಗಿ ಕಣ್ತುಂಬ ನಿದ್ದೆ ಮಾಡಿ, ಅದು ಸಹ ಇಂಪಾರ್ಟೆಂಟ್. ಯಾಕಂದರೆ ಫಿಸಿಕಲ್ ಟೆಸ್ಟ್ ಕೂಡ ಇರುತ್ತೆ. ಜೊತೆಗೆ ನೀವು ಫಿಸಿಕಲಿ ಎಷ್ಟು ಫಿಟ್ ಇರ್ತೀರ ಅಷ್ಟೇ ಇಮೋಷ್ನಲಿ ಫಿಟ್ ಇರ್ತೀರ. ಎಷ್ಟು ಇಮೋಷ್ನಲಿ ಫಿಟ್ ಇರ್ತೀರ ಅಷ್ಟೇ ನಿಮ್ಮ ಸ್ಟಡೀಸ್ ಚೆನ್ನಾಗಾಗುತ್ತೆ, ರೈಟ್? ಸೊ ಹಾಗಾಗಿ ಡೋಂಟ್ ವೇಟ್ ಫಾರ್ ದಿ ರೈಟ್ ಟೈಮ್, ಯು ಜಸ್ಟ್ ಬಿಗಿನ್. ಸೊ ಇವತ್ತೇ ಹಿಂದೆ ಒಳ್ಳೆಯ ದಿನ ಅಂದ್ಕೊಂಡು ಶುರು ಮಾಡ್ಕೊಂಬಿಡಿ. ದಿನಕ್ಕೆ ಒಂದು 7ರಿಂದ 8 ಗಂಟೆ ಕವರ್ ಆಗೋ ಥರ ಒಂದು ಸಿಲೆಬಸ್ ಅಥವಾ ಟೈಮ್ ಟೇಬಲ್ ಹಾಕೊಳ್ಳಿ. ಸೊ ಆ ಟೈಮ್ ಟೇಬಲ್ ಪ್ರಕಾರ ಓದ್ಕೊಂಡೋಗಿ. ಆ ಟೈಮ್ ಟೇಬಲ್ ಏನು ಹಾಕೊಂಡಿರ್ತಾರೋ ಒಂದು 80 to 90%, 100% ಎಲ್ರಿಗೂ ಆಗಲ್ಲ, ಯಾವಾಗಲೂ ಆಗಲ್ಲ. ಸೊ ಹಾಗಾಗಿ ಅದಕ್ಕೆ ಧೃತಿಗೆಡಬಾರ್ದು, ಕಾನ್ಫಿಡೆನ್ಸ್ ಲೂಸ್ ಮಾಡ್ಕೋಬಾರ್ದು. ಸೊ ಹಾಗಾಗಿ ಒಂದು 70 to 80% ಆದರೂ ಅಥವಾ 80 to 90% ಆದರೂ ಕವರ್ ಮಾಡಲಿಕ್ಕೆ ಪ್ರಯತ್ನ ಪಡಬೇಕು. ಸೊ ಅದು ನಿಮ್ಮ ಆಬ್ಜೆಕ್ಟಿವ್ ಆಗಿರಬೇಕು. ಯಾಕಂದರೆ ಜೀವನ ಪೂರ್ತಿ ಓದೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಕಾನ್ಸ್ಟೇಬಲ್ ಎಕ್ಸಾಮ್ಗೆ ಅಂತ ಪರ್ಟಿಕ್ಯುಲರ್ ಆಗಿ ಯಾರು ಓದ್ತಾ ಇದ್ದೀರಾ, ಒಂದು 4 to 5 months ಹಾರ್ಡ್ ವರ್ಕ್ ಮಾಡಿಬಿಡಿ, ಮುಗಿದೋಗ್ಬಿಡುತ್ತೆ. ಸೊ ಹಾಗಾಗಿ ಡೋಂಟ್ ವೇಟ್ ಫಾರ್ ದಿ ರೈಟ್ ಟೈಮ್, ಬಿ ಕನ್ಸಿಸ್ಟೆಂಟ್, ವರ್ಕ್ ಹಾರ್ಡ್, ಪರಿಶ್ರಮ ಪಡಿ. ಒಂದೇ ದಿನ ಪರಿಶ್ರಮ ಪಡೋ ಅವಶ್ಯಕತೆ ಇಲ್ಲ. ಫಾರ್ ಎಕ್ಸಾಂಪಲ್, ಈ ವಾರದಲ್ಲಿ ಸೋಮವಾರ, ಮಂಗಳವಾರ, ಬುಧವಾರ ನಾನು ಎಲ್ಲ ಬಿಟ್ಟು ಕರೆಕ್ಟಾಗಿ 6 ಗಂಟೆಗೆ ಎದ್ದು ಟೈಮ್ ಟೇಬಲ್ ಹಾಕ್ಕೊಂಡು ಪೂಜೆ ಮುಗಿಸ್ಕೊಂಡು ಸ್ನಾನ ಎಲ್ಲ ಮಾಡಿಕೊಂಡು, ಸ್ನಾನ ಮಾಡಿ ಪೂಜೆ ಮುಗಿಸ್ಕೊಂಡು ಓದೋಕೆ ಕೂತ್ಕೋತೀನಿ, ಹಾರ್ಡ್ ವರ್ಕ್ ಮಾಡ್ತೀನಿ. ದಿನಕ್ಕೆ 10 hours 12 hours ಓದ್ತೀನಿ. ಸೋಮವಾರ, ಮಂಗಳವಾರ, ಬುಧವಾರ ಓದ್ತೀನಿ. ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ನಂಗೆ ಮೂಡ್ ಹೊರಟೋಯ್ತು, ನಂಗೆ ಓದೋಕ್ಕಾಗಲ್ಲ, ನಾನು ಬಿಟ್ಬಿಡ್ತೀನಿ. ಈ ಥರ ಮಾಡಿದ್ರೆ ಆಗಲ್ಲ. ಯು ಹ್ಯಾವ್ ಟು ಬಿ ವೆರಿ ವೆರಿ ಕನ್ಸಿಸ್ಟೆಂಟ್. ಯಾಕಂದರೆ ಇದು 100 ಮೀಟರ್ ರನ್ನಿಂಗ್ ರೇಸ್ ಅಲ್ಲ, ಮ್ಯಾರಥಾನ್ ಇದು. ಒಂದು 10 ಕಿಲೋಮೀಟರ್ ಓಡಬೇಕು ನೀವು. ಇವಾಗ ಎಕ್ಸಾಮ್ ಆಗೋವರೆಗೂ ಒಂದು 10 ಕಿಲೋಮೀಟರ್ ಇದ್ದಂಗೆ. ಸೊ ಸ್ಟಾರ್ಟಿಂಗ್ 1 ಕಿಲೋಮೀಟರ್ ನೀವು 80 ಕಿಲೋಮೀಟರ್ ಸ್ಪೀಡಲ್ಲಿ ಓಡಿದ್ರೆ ಎನರ್ಜಿ ಎಲ್ಲ ಹೊಟ್ಟೋಗ್ಬಿಡುತ್ತಲ್ಲ, ಎಕ್ಸಾಸ್ಟ್ ಆಗ್ಬಿಡ್ತೀರ, ಎನರ್ಜಿ ಏನೂ ಉಳಿದಿರೋದೇ ಇಲ್ಲ. ಸೊ ಹಾಗಾಗಿ ಏನು ಮಾಡಬೇಕು,
ಕನ್ಸಿಸ್ಟೆಂಟಾಗಿ ಸ್ಲೋ ಆಗಿ ಸ್ಟಡಿಯಾಗಿ ಹುಡ್ಕೊಂಡು ಹೋಗಬೇಕು. ಯಾಕಂದರೆ ಇದು ಮ್ಯಾರಥಾನ್. ಸೊ ಹಾಗಾಗಿ ಎವ್ರಿ ಡೇ ಯು ಶುಡ್ ವರ್ಕ್ ಹಾರ್ಡ್. ಪ್ರತಿದಿನ ಪರಿಶ್ರಮ ಅತ್ಯಗತ್ಯ. ಅದು ಮಾಡಿ. ಅದ್ರ ಜೊತೆಗೆ ಫಿಸಿಕಲ್ ಆ್ಯಕ್ಟಿವಿಟಿ ಸಹ ಇರುತ್ತಲ್ಲ, ಫಿಸಿಕಲ್ ಟೆಸ್ಟ್ ಕೂಡ ಇರುತ್ತಲ್ಲ. ಎಕ್ಸಾಮ್ ಆದಮೇಲೆ ಒಟ್ಟಿಗೆ ಮಾಡ್ತೀನಿ ಅಂತ ನೀವು ಕೂತ್ಕೊಂಡು ಬರೀ ತಿಂದು ದಪ್ಪ ಆಗಿ ಅಥವಾ ವೇಟ್ ಗೇನ್ ಮಾಡಿಕೊಂಡು ಫಿಸಿಕಲ್ ಟೆಸ್ಟ್ ಪಾಸ್ ಮಾಡೋಕ್ಕಾಗಲ್ಲ. ಹಾಗಾಗಿ ನಿಮ್ಮ ಸಬ್ಜೆಕ್ಟ್ ಪ್ರಿಪ್ರೇಷನ್ ಜೊತೆಗೇ ನೀವು ಏನು ಮಾಡಬೇಕು, ಫಿಸಿಕಲ್ ಟೆಸ್ಟ್ ಬಗ್ಗೆ ಇವಾಗಿನಿಂದನೇ ಸ್ವಲ್ಪ ಕಾಳಜಿ ಅಥವಾ ಗಮನ ಕೊಡಬೇಕಾಗುತ್ತೆ. ಡೈಲಿ ಒಂದು ಹಾಫ್ ಆನ್ ಅವರ್, ಒಂದು 45 ಮಿನಿಟ್ಸ್ ರನ್ನಿಂಗ್ ಹೋಗಿ, ವಾಕಿಂಗ್ ಹೋಗಿ, ಅಥವಾ ಹೈ ಜಂಪ್ ಪ್ರಾಕ್ಟೀಸ್ ಮಾಡಿ, ಲಾಂಗ್ ಜಂಪ್ ಮಾಡಿ. ವಾರಕ್ಕೊಂದು 4 ದಿನ ಮಾಡಿದ್ರೆ ಸಾಕು. ಎವ್ರಿ ಡೇ ಮಾಡಬೇಕು ಅಂತ ಏನಿಲ್ಲ. ಸ್ಯಾಟರ್ಡೆ ಸಂಡೇ ಓದೋದು ಕಮ್ಮಿ ಮಾಡಿ, ಬೆಳಗ್ಗೆ 1 ಅವರ್ 2 ಅವರ್ಸು ಅದಕ್ಕಂತ ಕೊಡಿ. ಸೊ ಈ ಥರ ಮಾಡಿಕೊಂಡು ವೀಕಲ್ಲಿ ಸ್ಯಾಟರ್ಡೆ ಸಂಡೇ ಜೊತೆಗೆ ಇನ್ನೊಂದು ದಿನ ಸೇರಿಸ್ಕೊಳ್ಳಿ. ಒಂದು 3 ದಿನ 4 ದಿನ ಮಾಡಿ. ಸೊ ಇದರಿಂದ ನಿಮ್ಮ ರಿಟರ್ನ್ ಟೆಸ್ಟ್ಗೂ ತುಂಬ ಅನುಕೂಲ ಆಗುತ್ತೆ. ಕರೆಕ್ಟಾಗಿ ಓದ್ತಾ ಇರ್ತೀರ. ಜೊತೆಗೆ ರಿಟರ್ನ್ ಟೆಸ್ಟ್ ಪಾಸ್ ಆದಮೇಲೆ ಫಿಸಿಕಲ್ ಟೆಸ್ಟು ಸಹ ಆರಾಮಾಗಿ ಕ್ಲಿಯರ್ ಆಗುತ್ತೆ. ಸೊ ಇಷ್ಟು ಮಾಡಿ. ಇದಾದಮೇಲೆ ಈ ಎಲ್ಲ ಸಬ್ಜೆಕ್ಟ್ಸ್ಗಳಲ್ಲಿ ಹಿಸ್ಟ್ರಿ, ಜಿಯೋಗ್ರಫಿ, ಎಕನಾಮಿಕ್ಸ್ ಈ ಥರ ಒಂದು 9 ಸಬ್ಜೆಕ್ಟ್ಸ್ಗಳನ್ನು ಹೇಳ್ದಲ್ಲ. ಸೊ ಇಲ್ಲಿ ನಿಮ್ಮ ಫೋಕಸ್ ಏರಿಯಾಸ್ ಯಾವುದ್ರ ಮೇಲೆ ಇರಬೇಕು? ಮೊದಲನೇದಾಗಿ ಕರ್ನಾಟಕ ಹಿಸ್ಟ್ರಿ ಮೇಲೆ ಜಾಸ್ತಿ ಇರಲಿ. ಸೊ ಕರ್ನಾಟಕ ಹಿಸ್ಟ್ರಿ ಆದಮೇಲೆ ಕರ್ನಾಟಕ ಜಿಯೋಗ್ರಫಿ ಮೇಲೆ ಜಾಸ್ತಿ ಇರಲಿ. ಕರ್ನಾಟಕ ಹಿಸ್ಟ್ರಿ, ಕರ್ನಾಟಕ ಜಿಯೋಗ್ರಫಿ ಆದಮೇಲೆ ಕರ್ನಾಟಕ ಎಕನಾಮಿಕ್ ಸರ್ವೆ, ಕರ್ನಾಟಕ ಬಜೆಟ್. ಕರ್ನಾಟಕ ಬಜೆಟಲ್ಲಿ ಹಲವಾರು ಹೊಸ ಸ್ಕೀಮ್ಸ್ನ ಅನೌನ್ಸ್ ಮಾಡಿರ್ತಾರೆ. ಎಕನಾಮಿಕ್ ಸರ್ವೆಯಲ್ಲೂ ಸಹ ಹೊಸ ಸ್ಕೀಮ್ಸ್ ಇರುತ್ತೆ, ಹಳೆಯ ಯೋಜನೆಗಳಿರ್ತವೆ, ಅಥವಾ ಕರ್ನಾಟಕ ರಾಜ್ಯದ ಪರ್ಫಾರ್ಮೆನ್ಸ್ ಇರುತ್ತೆ ಇನ್ ಟರ್ಮ್ಸ್ ಆಫ್ GDP, GNP ಅಥವಾ GSDP, ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್. ಸೊ ಈ ಥರ ಹಲವಾರು ಫ್ಯಾಕ್ಟ್ಸ್ನ ಕಂಪೈಲ್ ಮಾಡಿಕೊಂಡು ಒಂದು ಪೇಜಲ್ಲಿ ಬರೆದಿಟ್ಕೊಳ್ಳಿ. ಅದನ್ನು 2-3 ದಿನಕ್ಕೊಂದ್ಸಲಿ ಬೆಳಿಗ್ಗೆ ಎದ್ದಾಗಲೋ ಅಥವಾ ನೀವು ಓದಿ ಬೇಜಾರಾದಾಗ ಸುಮ್ಮನೆ ಗ್ಲಾನ್ಸ್ ಮಾಡ್ಕೊಂಡು ಹೋಗಿ. ಸೊ ಈ ಥರ ಮುಂದೆ ಬರೋ ಸೀರೀಸಲ್ಲಿ ರಿವಿಷನ್ ಹೇಗೆ ಮಾಡ್ಕೋಬೇಕು, ನೋಟ್ಸ್ ಹೇಗೆ ಮಾಡ್ಕೋಬೇಕು, ಅದನ್ನು ಕ್ವಿಕ್ಲಿ ಹೇಗೆ ರಿವೈಸ್ ಮಾಡ್ಕೋಬೇಕು, ಜೊತೆಗೆ ಹೇಗೆ ನೆನಪಲ್ಲಿ ಇಟ್ಕೋಬೇಕು, ಇದ್ರ ಮೇಲೂ ಸಹ ಒಂದು ವಿಡಿಯೋ ಸೀರೀಸ್ನ ಮಾಡ್ತೀವಿ. ವರಿ ಮಾಡ್ಕೋಬೇಡಿ. ಬಟ್ ಸದ್ಯಕ್ಕೆ ನಿಮ್ಮ ಫೋಕಸ್ಸು ಕರ್ನಾಟಕ ಹಿಸ್ಟ್ರಿ, ಜಿಯೋಗ್ರಫಿ, ಕರ್ನಾಟಕ ಎಕನಾಮಿಕ್ ಸರ್ವೆ, ಕರ್ನಾಟಕ ಬಜೆಟು, ಜೊತೆಗೆ ಬೇಸಿಕ್ ಸೈನ್ಸ್. ಸೊ ಬೇಸಿಕ್ ಸೈನ್ಸ್ ಯಾವ ಥರ ಓದಬೇಕು ಅಂದರೆ, ನಿಮ್ಮ ಸುತ್ತಮುತ್ತ ಏನು ಆಗು ಹೋಗುಗಳಿರುತ್ತಲ್ಲ ಅದ್ರ ಮೇಲೆ ಒಂದು ಸ್ಪೆಷಲ್ ಫೋಕಸ್ ಇಟ್ಕೊಂಡು ನೋಡಿ. ಫಾರ್ ಎಕ್ಸಾಂಪಲ್ ಹೋಗ್ತಾ ಇರ್ತೀರ, ಹೋಗುವಾಗ ವೈಟ್ ಲೈಟ್ ಬೀಳ್ತಾ ಇರುತ್ತೆ ಅಥವಾ ಸೂರ್ಯನ ಬೆಳಕು ನಿಮ್ಮ ಮೇಲೆ ಬೀಳುತ್ತೆ. ಸೊ ಸೂರ್ಯನ ಬೆಳಕು ವೈಟ್ ಕಲರ್ ಯಾಕಿದೆ? ಇದರಲ್ಲಿ ರೇನ್ಬೋ ಅಥವಾ ಒಂದು ಕಾಮನ್ ವೆಲ್ ಮೂಡಿದಾಗ 7 ಬಣ್ಣಗಳು ಏನಕ್ಕೆ ಬರುತ್ತೆ? ಅಥವಾ ಒಂದು ಏರ್ ಬಬಲ್ ಅಥವಾ ನೀರಿನ ಗುಳ್ಳೆ, ಅದರಲ್ಲಿ ಲೈಟ್ ಪಾಸ್ ಆದಾಗ ಬೇರೆ ಬೇರೆ ಕಲರ್ ಏನಕ್ಕೆ ಬರುತ್ತೆ? ಸೊ ಈ ಥರ ಇಮ್ಯಾಜಿನ್ ಮಾಡ್ಕೊಳ್ಳೋಕೆ ಶುರು ಮಾಡಿ. ಅಲ್ಲಿ ಟಕ್ ಅಂತ ಉತ್ತರ ಸಿಕ್ಕರೆ ಒಳ್ಳೆಯದು. ಇಲ್ಲಾಂದರೆ ಗೂಗಲ್ ಸರ್ಚ್ ಮಾಡಿ. ಹಾರ್ಡ್ಲಿ ಒಂದು ಇಲ್ಲ 2 ನಿಮಿಷ ತೆಗೆದುಕೊಳ್ಳುತ್ತೆ. ಸೊ ಈ ಥರ ನಿಮ್ಮ ಬೇಸಿಕ್ ಸೈನ್ಸ್ ಪ್ರಿಪ್ರೇಷನ್ ಆಗಿರಬೇಕು. NCERT ಇರುತ್ತೆ, ಸ್ಟೇಟ್ ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ಸ್ ಇರುತ್ತೆ, ಅದನ್ನು ಓದಿ ಜೊತೆಗೆ ಇದನ್ನೂ ಸಹ ಪ್ರಾಕ್ಟೀಸ್ ಮಾಡಿ. ಫಾರ್ ಎಕ್ಸಾಂಪಲ್ ಹೋಗ್ತಾ ಇರ್ತೀರ, ವೈಫೈ ಆನ್ ಮಾಡುವಂತ ಯಾರು ಹೇಳ್ತಾರೆ. ವೈಫೈ ಅಂದರೆ ಏನು, ಹೇಗೆ ವರ್ಕ್ ಆಗುತ್ತೆ, STTP ಅಂದರೆ ಏನು, 5G ಅಂದರೆ ಏನು, 4G ಅಂದರೆ ಏನು, CDMA ಅಂದರೆ ಏನು. ಸೊ ಈ ಥರ ಕೂಡ ನೀವು ಪ್ರಿಪ್ರೇಷನ್ನ ಮಾಡ್ಬೋದು. ಸೊ ಪ್ರಿಪ್ರೇಷನ್ ಅಂದರೆ ಬರೀ ಪುಸ್ತಕ, ಬುಕ್ಕು ಪೆನ್ ಹಿಡ್ಕೊಂಡು ಕುತ್ಕೊಂಡು ಜಾಗದಲ್ಲಿ ಕೂತ್ಕೊಂಡು ಓದ್ತೀನಿ ಅನ್ನೋದಲ್ಲ. ಕಾಂಪಿಟೇಟಿವ್ ಎಕ್ಸಾಮ್ ಇದು. ಇಲ್ಲಿ ಬರೀ ಬುಕ್ಕಿಶ್ ನಾಲೆಜ್ ಅಥವಾ ಪುಸ್ತಕದ ನಾಲೆಜ್ ಯಾರು ಕೇಳ್ತಾ ಇಲ್ಲ, ಇದ್ರ ಜೊತೆಗೆ ಸಾಮಾನ್ಯ ಜ್ಞಾನ ಕೂಡ ಬೇಕಾಗುತ್ತೆ. ಸೊ ಹಾಗಾಗಿ ಈ ಥರ ಪ್ರಿಪ್ರೇಷನ್ ಕೂಡ ಅತ್ಯಗತ್ಯ ಆಗಿರುತ್ತೆ. ಇದ್ರ ಜೊತೆಗೆ ಮೋಸ್ಟ್ ಇಂಪಾರ್ಟೆಂಟ್ಲಿ ಮೆಂಟಲ್ ಎಬಿಲಿಟಿ ಬೇಕು. ಮೆಂಟಲ್ ಎಬಿಲಿಟಿಯಿಂದ ಸುಮಾರು 20ರಿಂದ 25 ಕ್ವಶನ್ಸ್ ಎವ್ರಿ ಇಯರ್ ಕೇಳ್ತಾರೆ. ಸೊ ಕಟ್ ಆಫ್ ಹೇಳ್ತೀನಿ ಕೇಳಿ. ಜಿಲ್ಲೆಯಿಂದ ಜಿಲ್ಲೆಗೆ ವೇರಿ ಆಗುತ್ತೆ, ಡಿಸ್ಟಿಕ್ಕಿಂದ ಡಿಸ್ಟಿಕ್ಗೆ ಕಟ್ ಆಫ್ ವೇರಿ ಇರುತ್ತೆ. ಬಟ್ ಜನರಲ್ ಮೆರಿಟ್ ಅವ್ರಿಗೆ ಮ್ಯಾಕ್ಸಿಮಮ್ ಇದ್ದಿದ್ದಂದರೆ ಯಾವ ಜಿಲ್ಲೆ ಹೆಸರು ಬರ್ತಾ ಇಲ್ಲ, ಅಲ್ಲಿ 75 ಇತ್ತು. ಸೊ ಹಾಗಾಗಿ ಔಟ್ ಆಫ್ 100 ಕ್ವಶನ್ಸ್ ನೀವು ಒಂದು 75ರಿಂದ 80 ಕ್ವಶನ್ಸ್ ಕರೆಕ್ಟ್ ಮಾಡಬೇಕು. ಸೊ 80 ಕ್ವಶನ್ಸ್ ಮಾಡಬೇಕು ಅಂದರೆ ಮೆಂಟಲ್ ಎಬಿಲಿಟಿ ನೋಡಿ, ಒಂದು 25ರಿಂದ 30 ಕ್ವಶನ್ಸ್ ಇಲ್ಲಿಂದನೇ ಬಂದರೆ ಇದನ್ನ ಪರ್ಫೆಕ್ಟ್ ಮಾಡ್ಕೊಂಡ್ಬಿಟ್ರೆ 30 ಕ್ವಶನ್ಸ್ ನಿಮ್ಗೆ ಬಂತು, ರೆಡಿಮೇಡ್ ಅದು. ಇದಕ್ಕೆ ಜಾಸ್ತಿ ಎಫರ್ಟ್ಸ್ ಹಾಕೋ ಅವಶ್ಯಕತೆ ಇಲ್ಲ. ಕಾನ್ಸೆಪ್ಟ್ಸ್ ತಿಳ್ಕೊಂಡು ಕೆಲವೊಂದು ಕ್ವಶನ್ಸ್ ಪ್ರಾಕ್ಟೀಸ್ ಮಾಡಿ, ಪ್ರಾಕ್ಟೀಸ್ ಮಾಡಿ ನೋಟ್ಸ್ ಮಾಡ್ಕೊಂಡ್ರೆ ಅಥವಾ ರಿವಿಷನ್ ಮಾಡಿದ್ರೆ ಮೆಂಟಲ್ ಎಬಿಲಿಟಿ ಡನ್ ಅಂಡ್ ಡಿಸ್ಟೆಡ್. ಸೊ ಒಂದು 30 ಕ್ವಶನ್ಸ್ ಬಂದರೆ ಮಿಕ್ಕಿದಷ್ಟು ಒಂದು 45 to 50 ಕ್ವಶನ್ಸ್ ಮಾಡಬೇಕು. ಒಂದು 20 ಪಾಲಿಟಿ ಕ್ವಶನ್ಸ್ ಇರುತ್ತೆ, ಕರೆಂಟ್ ಅಫೇರ್ಸಿಂದ 20. ಸೊ ಹಾಗೆ ಹೋಗುತ್ತೆ. ಈ ಥರ ಸ್ಟ್ರಾಟಜಿ ಮಾಡ್ಕೋಬೇಕು ನೀವು. ಇದಕ್ಕೆ ಸಾರ್ಟ್ ಅನಾಲಿಸಿಸ್ ಅಂತ ಕರಿತೀವಿ. ಎಲ್ಲಿ ಸ್ಟ್ರೆಂತ್ ಇರುತ್ತೆ, ಎಲ್ಲಿ ವೀಕ್ನೆಸಸ್ ಇರುತ್ತೆ, ಅದನ್ನು ಅಡ್ರೆಸ್ ಮಾಡಿಕೊಂಡು ಪ್ಲ್ಯಾನ್ ಮಾಡ್ಕೊಂಡು ಹೋಗೋದು. ಒಟ್ಟಿಗೆ ಇಲ್ಲಿ ನೋಡಿ, 100 ಕ್ವಶನ್ಸು ಕರೆಕ್ಟ್ ಮಾಡಿಬಂದು ನಾನು ಏನೂ ಸಾಧಿಸುವಂಥದ್ದಿಲ್ಲ. ನನಗೆ ಕಾಂಪಿಟೇಟಿವ್ ಎಕ್ಸಾಮ್ ಮ್ಯಾಕ್ಸಿಮಮ್ ಕ್ರೌಡ್ ನಮ್ಮ ಜೊತೆ ಏನು ಕಾಂಪೀಟ್ ಮಾಡ್ತಾ ಇದ್ದಾರೆ, ಎಕ್ಸಾಮ್ ಬರೀತಾ ಇದ್ದಾರೆ, ಅವ್ರಿಗಿಂತ ಒಂದು ಸ್ಟೆಪ್ ಮುಂದೆ ಇರಬೇಕು ನಾನು. ಇದು ನಿಮ್ಮ ಉದ್ದೇಶ ಆಗಿರಬೇಕು. ಆಬ್ವಿಯಸ್ಲಿ ಎಷ್ಟು ಸ್ಟೆಪ್ ಮುಂದೆ ಅಂತ ನಿಮ್ಗೆ ಅರ್ಥ ಆಗಲ್ಲ. ಬಟ್ ಕ್ರೌಡ್ ಮೆಂಟಾಲಿಟಿಯಿಂದ ಮುಂದೆ ಇರಬೇಕು ಅಂದರೆ ಇನಫ್ ಪ್ರಾಕ್ಟೀಸ್ ಮಾಡಬೇಕು, ಇನಫ್ ಅನಾಲಿಸಿಸ್ ಮಾಡಬೇಕು, ಇನಫ್ ರಿವಿಷನ್ಸ್ ಮಾಡಬೇಕು. ಇಷ್ಟು ಮಾಡಿದ್ರೆ ಸಾಕು. ಸೊ ಹಾಗಾಗಿ ಮೆಂಟಲ್ ಎಬಿಲಿಟಿ ಸಹ ಕರೆಕ್ಟಾಗಿ ಮಾಡಿ. ಇದಾದಮೇಲೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅನಾಲಿಸಿಸ್ ಯಾವುದೇ ಕಾರಣಕ್ಕೂ ನಿಲ್ಲಿಸಬಾರ್ದು. ಎವ್ರಿ ಡೇ ದಿನಕ್ಕೆ ಒಂದು ಹಾಫ್ ಆನ್ ಅವರ್ ಅದಕ್ಕೆ ಕೊಡಿ. ಪ್ರೀವಿಯಸ್ ಇಯರ್ಸ್ ಕ್ವಶನ್ಸ್ ಅನಾಲಿಸಿಸ್
ಪಾಲಿಟಿಯಿಂದ ಎಷ್ಟು ಕೇಳಿದ್ರು, ಎಕನಾಮಿಕ್ಸಿಂದ ಎಷ್ಟು ಕೇಳಿದ್ರು, ಪಾಲಿಟಿಯಿಂದ ಯಾವ ಏರಿಯಾಸಿಂದ ಕೇಳಿದ್ರು, ಎಕನಾಮಿಕ್ಸಿಂದ ಯಾವ ಏರಿಯಾಸಿಂದ ಕೇಳಿದ್ರು, ಕರೆಂಟ್ ಅಫೇರ್ಸ್ ಎಲ್ಲಿಂದ ಕೇಳ್ತಾರೆ, ಅವಾರ್ಡ್ಸ್ ಮತ್ತು ಪರ್ಸನ್ಸ್ ಇನ್ ನ್ಯೂಸ್ ಎಲ್ಲಿಂದ ಕೇಳ್ತಾರೆ. ಸೊ ಈ ಥರ ನಿಮಗೆ ನೀವೇ ಬೆಸ್ಟ್ ಟೀಚರು. ಸಿ, ನಿಮಗೆ ಈ ಡಿಜಿಟಲ್ ಟೈಮಲ್ಲಿ, ಡಿಜಿಟಲ್ ರೆವಲ್ಯೂಷನ್ ಟೈಮಲ್ಲಿ ಆನ್ಲೈನ್ ಕ್ಲಾಸಸ್ ಫ್ರೀಲಿ ಅವೈಲೇಬಲ್ ಇದ್ದಾವೆ. ಹಿಸ್ಟ್ರಿ ಬೇಕಾ, ಹಿಸ್ಟ್ರಿ ಫಾರ್ KPSC ಅಂತ ಹೊಡೀರಿ, ಯೂಟ್ಯೂಬಲ್ಲಿ ಸುಮಾರು ವೀಡಿಯೋಸ್ ಬರುತ್ತೆ. ಪಾಲಿಟಿ ಫಾರ್ KPSC ಅಂತ ಹೊಡೀರಿ, ಸುಮಾರು ವೀಡಿಯೋಸ್ ಬರುತ್ತೆ. ನೋಟ್ಸು ಗೂಗಲ್ ಸರ್ಚ್ ಮಾಡಿ ಸುಮಾರು ವೀಡಿಯೋಸ್ ಬರುತ್ತೆ. ಯಾವುದಾದ್ರು ಜೆರಾಕ್ಸ್ ಸೆಂಟರ್ಗೆ ಹೋಗಿ ಸುಮಾರು ಸಿಗುತ್ತೆ. ಬಟ್ ಪ್ರಾಪರ್ ಗೈಡೆನ್ಸ್ ಅದು ಅತ್ಯಗತ್ಯ, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಏನನ್ನ ಓದಬೇಕು, ಎಷ್ಟು ಓದಬೇಕು, ಎಷ್ಟರ ಮಟ್ಟಿಗೆ ಓದಬೇಕು, ಯಾವುದ್ರ ಮೇಲೆ ಫೋಕಸ್ ಮಾಡಬೇಕು. ಸೊ ಈ ಥರ ಪ್ರಾಪರ್ ಗೈಡೆನ್ಸ್ ಇದ್ದರೆ ಕೆಲವು ದಿನಗಳಲ್ಲಿ, ಅಥವಾ ದಿನಗಳಂತ ಹೇಳೋಕ್ಕಾಗಲ್ಲ, ಕೆಲವು ತಿಂಗಳುಗಳಲ್ಲಿ ವಿತ್ ಇನಫ್ ಹಾರ್ಡ್ ವರ್ಕ್ ಒನ್ ಕ್ಯಾನ್ ಕ್ರ್ಯಾಕ್ ಎನಿ ಎಕ್ಸಾಮ್. IAS ಕೂಡ ಆಗಿರ್ಬೋದು, KS ಆಗಿರ್ಬೋದು, PS ಆಗಿರ್ಬೋದು, ಆ್ಯಂಡ್ ಪೊಲೀಸ್ ಕಾನ್ಸ್ಟೇಬಲ್ಸ್ ಆಗಿರ್ಬೋದು. ವಿತ್ ಪ್ರಾಪರ್ ಗೈಡೆನ್ಸ್ ನೀವು ಕರೆಕ್ಟಾಗಿ ಓದಿದ್ರೆ ನೀವು ಯಾವ ಎಕ್ಸಾಮ್ ಆದರೂ ಕ್ಲಿಯರ್ ಮಾಡ್ಬೋದು. ಸೊ ಹಾಗಾಗಿನೇ ಈಗಿನ ಜನ್ರೇಷನಲ್ಲಿ, ಈಗಿನ ಜಮಾನದಲ್ಲಿ ನಾನು ಏನು ಹೇಳ್ತೀನಿ, ಕೋಚಿಂಗ್ಗಿಂತ ಜಾಸ್ತಿ ನಿಮಗೆ ಒಳ್ಳೆ ಮಾರ್ಗದರ್ಶಕರ ಅವಶ್ಯಕತೆ ಇದೆ. ಒಳ್ಳೆ ಮಾರ್ಗದರ್ಶನ, ಮೆಂಟರ್ಶಿಪ್ ಅಂತ ಕರಿತೀವಿ. ಸೊ ಒಳ್ಳೆ ಮೆಂಟರ್ ಅವಶ್ಯಕತೆ ಇರುತ್ತೆ. ಸೊ ದಿಸ್ ಶುಡ್ ಬಿ ಯುವರ್ ಫೋಕಸ್ ಏರಿಯಾಸ್. ಇದಾದಮೇಲೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅನಲೈಸ್ ಮಾಡಿ ನಾನೇನು ಕಂಡುಕೊಂಡೆ, 2021 ಅಕ್ಟೋಬರಲ್ಲಿ ಏನು ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಎಕ್ಸಾಮ್ ನಡೆದಿತ್ತು, ಅಲ್ಲಿ ಬೇರೆ ಬೇರೆ ಏರಿಯಾಸಿಂದ ಎಷ್ಟೆಷ್ಟು ಪ್ರಶ್ನೆಗಳನ್ನ ಕೇಳಿದ್ದಾರೆ. ಸಿ, ಕರೆಂಟ್ ಅಫೇರ್ಸಿಂದ 11 ಕ್ವಶನ್ಸ್ ಕೇಳಿದ್ರು. ಜಿಯೋಗ್ರಫಿಯಲ್ಲಿ ನದಿಗಳ ಮೇಲೆ ಕರೆಕ್ಟಾಗಿ ಯಾವ ನದಿಗೆ ಯಾವುದು ಟ್ರಿಬ್ಯೂಟರಿ ಇರುತ್ತೆ, ಅದು ಎಲ್ಲಿಗೆ ಹೋಗಿ ಸೇರಿಕೊಳ್ಳುತ್ತೆ. ಸೊ ಈ ಥರ ನದಿಗಳ ಮೇಲೇ 2 ಕ್ವಶನ್ಸ್ ಕೇಳಿದ್ರು. ಅದಾದಮೇಲೆ ಅವಾರ್ಡ್ಸ್ ಮತ್ತು ಸ್ಪೋರ್ಟ್ಸ್ ಮೇಲೆ 4 ಪ್ರಶ್ನೆಗಳನ್ನ ಕೇಳಿದ್ರು. ನಂತರ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮೇಲೆ 7 ಕ್ವಶನ್ಸ್. ನೆಕ್ಸ್ಟು ಬೇಸಿಕ್ ಸೈನ್ಸ್ ಮೇಲೆ 7 ಕ್ವಶನ್ಸ್. ಅದಾದಮೇಲೆ ಮ್ಯಾಪ್ಸ್ ಆ್ಯಂಡ್ ಪ್ಲೇಸಸ್ ನ್ಯೂಸ್. ಸೊ ಭೂಪಟ, ಮ್ಯಾಪ್ಸ್, ಈ ಸ್ಥಳ ಎಲ್ಲಿ ಬರುತ್ತೆ, ಈ ನ್ಯಾಷನಲ್ ಪಾರ್ಕ್ ಎಲ್ಲಿ ಬರುತ್ತೆ, ಸಿಂಪ್ಲಿಪಾಲ್ ನ್ಯಾಷನಲ್ ಪಾರ್ಕ್ ಎಲ್ಲಿ ಬರುತ್ತೆ, ಕಾಂಚನಜಂಗಾ ನ್ಯಾಷನಲ್ ಪಾರ್ಕ್ ಎಲ್ಲಿ ಬರುತ್ತೆ, ಸೊ ಈ ವೆಟ್ಲ್ಯಾಂಡ್ ಎಲ್ಲಿ ಬರುತ್ತೆ. ಸೊ ಈ ಥರ ಮ್ಯಾಪ್ಸು, ಇಂಪಾರ್ಟೆಂಟ್ ಪ್ಲೇಸಸ್ಸು, ಅದ್ರ ಮೇಲೆ 3 ಕ್ವಶನ್ಸ್ ಇತ್ತು, 7 ಕ್ವಶನ್ಸ್ ಇತ್ತು. ಅದಾದಮೇಲೆ ಪ್ಯೂರ್ಲಿ ಜಿಯೋಗ್ರಫಿ, ಸುನಾಮಿ ಆಗಿರ್ಬೋದು, ಅರ್ಥಕ್ವೇಕ್ ಆಗಿರ್ಬೋದು. ಸೊ ಈ ಥರ ಪ್ಯೂರ್ಲಿ ಜಿಯೋಗ್ರಫಿ ಮೇಲೆ 4 ಕ್ವಶನ್ಸ್ ಕೇಳಿದ್ರು. ಅದಾದಮೇಲೆ ಆರ್ಟ್ ಆ್ಯಂಡ್ ಕಲ್ಚರ್ ಮೇಲೆ 5 ಕ್ವಶನ್ಸ್ ಕೇಳಿದ್ರು. ಆಮೇಲೆ ಇಂಪಾರ್ಟೆಂಟ್ ಸ್ಪೀಸೀಸ್, ಬೇರೆ ಬೇರೆ ಪ್ರಜಾತಿಗಳು, ಪ್ರಾಣಿಗಳಾಗಿರ್ಬೋದು ಅಥವಾ ಪಕ್ಷಿಗಳಾಗಿರ್ಬೋದು, ಅದ್ರ ಮೇಲೆ ಸಹ ಪ್ರಶ್ನೆ ಕೇಳ್ತಾರೆ. ಫಾರ್ ಎಕ್ಸಾಂಪಲ್, ಲಯನ್ ಟೇಲ್ಡ್ ಮೆಕಾಕ್ ಇದು ಎಲ್ಲಿ ಕಂಡುಬರುತ್ತೆ. ಸೊ ಈ ಥರ ಪ್ರಶ್ನೆನೂ ಕೇಳಿದ್ರು. ಸೊ ಅದ್ರ ಮೇಲೆ 1 ಪ್ರಶ್ನೆ ಇತ್ತು. ನಂತರ ಬೇಸಿಕ್ ಎಕನಾಮಿಕ್ಸ್, ಸೊ ಅದ್ರ ಮೇಲೆ ಅರ್ಥಶಾಸ್ತ್ರ, ಅದ್ರ ಮೇಲೆ 3 ಕ್ವಶನ್ಸ್ ಇತ್ತು. ಅದಾದಮೇಲೆ ಜನರಲ್ GK, ಕರ್ನಾಟಕ ರಾಜ್ಯದ ಪಕ್ಷಿ ಯಾವುದು, ಅಥವಾ ಬಟರ್ಫ್ಲೈ ಯಾವುದು, ಚಿಟ್ಟೆ ಯಾವುದು. ಸೊ ಈ ಥರ ಒಂದು 4 ಕ್ವಶನ್ಸ್ ಕೇಳಿದ್ರು. ಅದಾದಮೇಲೆ ಅಗ್ರಿಕಲ್ಚರ್ ಮೇಲೆ 3 ಕ್ವಶನ್ಸು. ಇಂಪಾರ್ಟೆಂಟ್ ಆರ್ಗನೈಸೇಷನ್ಸ್, ಸೊ ಇಂಟರ್ನ್ಯಾಷನಲ್ ಸಂಸ್ಥೆಗಳು, ಸೊ ಅದ್ರ ಮೇಲೆ 1 ಕ್ವಶನ್ಸ್ ಇತ್ತು. ನೆಕ್ಸ್ಟ್ ಬಂದು ಪಾಲಿಟಿ. ಸೊ ಇಲ್ಲಿ ನೋಡಿ, ಸಂವಿಧಾನ, ಭಾರತದ ಸಂವಿಧಾನದ ಮೇಲೆ ಮ್ಯಾಕ್ಸಿಮಮ್ ಕ್ವಶನ್ಸ್ ಇದ್ದಿತ್ತು 2021 ಅಕ್ಟೋಬರಲ್ಲಿ. ಎಷ್ಟು ಕ್ವಶನ್ಸ್ ಇತ್ತು? 20 ಕ್ವಶನ್ಸ್ ಇತ್ತು. ಎಲ್ಲ ಈಸಿಯಾಗಿದೆ. ನೀವು ಬೇಸಿಕ್ ಟೆಕ್ಸ್ಟ್ ಬುಕ್ ಯಾವುದಾದ್ರೂ ಒಂದು ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ ಕರೆಕ್ಟಾಗಿ ಓದ್ಬಿಟ್ಟಿದ್ರೆ ಪಾಲಿಟಿಯಲ್ಲಿ 1 ಪ್ರಶ್ನೆ ಸಹ ನೀವು ರಾಂಗ್ ಮಾಡೋಕ್ಕೆ ಅವಕಾಶ ಇರ್ತಿರ್ಲಿಲ್ಲ. ಅಷ್ಟು ಈಸಿ ಕ್ವಶನ್ಸ್ ಇತ್ತು. ಸೊ ಪಾಲಿಟಿಯಿಂದ 20. ಅದಾದಮೇಲೆ ಮೆಂಟಲ್ ಎಬಿಲಿಟಿಯಿಂದ 18ರಿಂದ 19 ಕ್ವಶನ್ಸ್ ಇತ್ತು. 18ರಿಂದ 19 ಕ್ವಶನ್ಸ್ ಮೆಂಟಲ್ ಎಬಿಲಿಟಿಯಿಂದ. ಸೊ ಅದು ಕೂಡ ತುಂಬ ಈಸಿಯಾಗಿತ್ತು. ಹೆವಿ ಡಿಫಿಕಲ್ಟ್ ಅಂತ ಯಾವುದೂ ಇರಲಿಲ್ಲ. ಸೊ ಹಾಗಾಗಿ ಪಾಲಿಟಿ, ಮೆಂಟಲ್ ಎಬಿಲಿಟಿ ಎರಡೂ ಸೇರಿಸಿದ್ರೆ ನಿಮಗೆ 40 ಕ್ವಶನ್ಸ್ ಬಂತು. ಅದಾದಮೇಲೆ ಕರೆಂಟ್ ಅಫೇರ್ಸು ಮತ್ತು ಆರ್ಟ್ ಆ್ಯಂಡ್ ಕಲ್ಚರು, ಮ್ಯಾಪ್ಸು ಮತ್ತು ಜೊತೆಗೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಕರೆಕ್ಟಾಗಿ ಓದ್ಕೊಂಡ್ಬಿಟ್ಟಿದ್ರೆ ಆರಾಮಾಗಿ 70 ಮೇಲೆ ಕ್ರಾಸ್ ಮಾಡ್ತಾ ಇದ್ರಿ. ಸೊ ಕಟ್ ಆಫ್ ಈಸಿಲಿ ಕ್ರಾಸ್ ಆಗ್ತಾ ಇತ್ತು. ಸೊ ಈ ಥರ ನಿಮ್ಮ ಅಪ್ರೋಚ್ ಇಟ್ಕೋಬೇಕು. ಇದಲ್ಲದೆ ಮಾಡರ್ನ್ ಹಿಸ್ಟ್ರಿ ಮೇಲೆ 3 ಕ್ವಶನ್ಸ್ ಇತ್ತು. ಜೊತೆಗೆ ಇಂಪಾರ್ಟೆಂಟ್ ಟ್ರೈಬ್ಸ್ ಮತ್ತು ಟ್ರೈಬಲ್ ಫೆಸ್ಟಿವಲ್ಸ್ ಬರುತ್ತಲ್ಲ, ಪ್ರಮುಖ ಬುಡಕಟ್ಟು ಜನಾಂಗಗಳು, ಸೊ ಅವರ ಮೇಲೂ ಸಹ ಕ್ವಶನ್ಸ್ ಕೇಳಿದ್ರು. ಎಷ್ಟು ಕ್ವಶನ್ಸ್ ಇತ್ತು? 1 ಕ್ವಶನ್ ಇತ್ತು. ಸೊ ಇದೆಲ್ಲ ಸೇರಿ 100 ಕ್ವಶನ್ಸ್ ಇತ್ತು. ಸೊ ಈ ಥರ ನೀವು ಅನಲೈಸ್ ಮಾಡ್ಕೋಬೇಕು. ಸೊ ನಿಮ್ಮದು ಸ್ಟ್ರೆಂತ್ ಪಾಲಿಟಿಲಿದೆ, ಪಾಲಿಟಿ ಮೇಲೆ ಸ್ವಲ್ಪ ಕಮ್ಮಿ ಸಮಯ ವ್ಯರ್ಥ ಮಾಡಿ ಅಥವಾ ಕಮ್ಮಿ ಸಮಯ ಕೊಡಿದ್ದಕ್ಕೆ. ಜಿಯೋಗ್ರಫಿಯಲ್ಲಿ ವೀಕ್ ಇದ್ದರೆ ಜಿಯೋಗ್ರಫಿ ಮೇಲೆ ಜಾಸ್ತಿ ಒತ್ತು ಕೊಡಿ. ಜೊತೆಗೆ ಕರೆಂಟ್ ಅಫೇರ್ಸ್ ನಿಮಗೆ ಕಾನ್ಫಿಡೆನ್ಸ್ ಇಲ್ವಾ ಕರೆಂಟ್ ಅಫೇರ್ಸಲ್ಲಿ, ಸೊ ಯಾವುದಾದ್ರು ಕಂಪೈಲೇಷನ್ ತೆಗೆದುಕೊಳ್ಳಿ, ಪಾಸ್ಟ್ ಕಂಪೈಲೇಷನ್ನು, ಅದನ್ನು ನೋಟ್ಸ್ ಮಾಡ್ಕೊಂಡು ಹೋಗಿ ಅಥವಾ ಅಂಡರ್ಲೈನ್ ಮಾಡ್ಕೊಂಡು ಓದ್ಕೊಂಡು ಹೋಗಿ. ಸೊ ಈ ಥರ ಸ್ವಾಟ್ ಅನಲೈಸಿಸ್ ಮಾಡಿಕೊಂಡು ಎಲ್ಲಿ ಸ್ಟ್ರೆಂತ್ ಇದೆ ಅಲ್ಲಿ ನೀವು ಇನ್ನೂ ಚೆನ್ನಾಗಿ ಪುಷ್ ಕೊಟ್ಕೊಂಡು ಅದನ್ನು ಪಕ್ಕಾ ಮಾಡ್ಕೋಬೋದು. ಜೊತೆಗೆ ಎಲ್ಲಿ ವೀಕ್ನೆಸಸ್ ಇದೆ, ಸೊ ಆ ವೀಕ್ನೆಸಸ್ನ ಸಹ ನೀವು ಅಡ್ರೆಸ್ ಮಾಡ್ಕೋಬೋದು. ಸೊ ಈ ಥರ ಹೋಲಿಸ್ಟಿಕ್ ಆಗಿ ನಿಮ್ಮ ಪ್ರಿಪ್ರೇಷನ್ ಆಗಬೇಕು. ಯಾವುದೇ ಕಾರಣಕ್ಕೂ ನಿಮ್ಮ ಪ್ರಿಪ್ರೇಷನಲ್ಲಿ ಏನೇ ಆದಂತಹ ಅಡೆತಡೆ ಬರಬಾರ್ದು. ಸೊ ನಮ್ಮ ಕಡೆಯಿಂದ KS ಗುರೂಜಿ ವತಿಯಿಂದ ತಮಗೆ ಏನೆಲ್ಲ ಬೇಕು, NCERT ಕ್ಲಾಸಸ್ ಆಗಿರ್ಬೋದು ಅಥವಾ ಮೆಂಟಲ್ ಎಬಿಲಿಟಿ ಕ್ಲಾಸಸ್ ಆಗಿರ್ಬೋದು,
ಜೊತೆಗೆ ಕರೆಂಟ್ ಅಫೇರ್ಸ್ ಕ್ಲಾಸಸ್ ಆಗಿರ್ಬೋದು ನಾನೇ ತೆಗೆದುಕೊಳ್ತೀನಿ. ಸೊ ಪಿ ಸಿ ಎಕ್ಸಾಮ್ಸ್ ಅಂತಲೇ ಸಪ್ರೇಟ್ ಒಂದು ಕೋರ್ಸ್ ಮಾಡಿ ಕರೆಂಟ್ ಅಫೇರ್ಸ್ ಕ್ಲಾಸಸ್ನ ಮಾಡ್ತೀವಿ. ಜೊತೆಗೆ ವೀಕ್ಲಿ ಮ್ಯಾಗ್ಝಿನ್ ಸಹ ಬರುತ್ತೆ, ಕರೆಂಟ್ ಅಫೇರ್ಸ್ ಮ್ಯಾಗ್ಝಿನ್, ಅದನ್ನು ಕೂಡ ನೀವು ರೆಫರ್ ಮಾಡ್ಕೋಬೋದು. ನಮ್ಮ ಟೆಲಿಗ್ರಾಮ್ ಚಾನಲ್ ಇರುತ್ತೆ. ಜೊತೆಗೆ ಎವ್ರಿ ಡೇ ಪ್ರಜಾವಾಣಿ ಸಾರಾಂಶ, ಡೈಲಿ ಕನ್ನಡ ಕರೆಂಟ್ ಅಫೇರ್ಸು, ಇಂಗ್ಲೀಷ್ ಕರೆಂಟ್ ಅಫೇರ್ಸು, ಈ ಥರ ಎಲ್ಲ ನಮ್ಮ ವೆಬ್ಸೈಟ್ ಆಗಲಿ ಅಥವಾ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಜಾಯ್ನ್ ಆದರೆ ನಿಮಗೆ ಎವ್ರಿ ಡೇ ಅಪ್ಡೇಟ್ ಸಿಗ್ತಾ ಇರುತ್ತೆ, ಅಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಸೊ ಹಾಗಾಗಿ ಅಲ್ಲಿಂದ ಸಹ ನೀವು ಹೆಲ್ಪ್ನ ಅಥವಾ ಬೆನಿಫಿಟ್ನ ತೆಗೆದುಕೊಳ್ಬೋದು. ಇದಷ್ಟೇ ಅಲ್ಲದೆ ನಿಮಗೆ ಬೇರೆ ಯಾವುದೇ ರೀತಿಯಲ್ಲಿ ಸಹಾಯ ಬೇಕಾಗಿದ್ದರೆ ಅಥವಾ ಗೈಡೆನ್ಸ್ ಬೇಕಾಗಿದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ. ಸೊ ಅದಕ್ಕೂ ಸಹ ಒಂದು ವಿಡಿಯೋ ಮಾಡ್ತೀವಿ ಅಥವಾ ಒಂದು ಸರಣಿನೇ ಮಾಡ್ತೀವಿ. ಸೊ ಹಾಗಾಗಿ ಸಮಯ ಕಮ್ಮಿ ಇದೆ, ಟೈಮ್ ವೇಸ್ಟ್ ಮಾಡಬೇಡಿ. ನಾನು ಪದೇ ಪದೇ ಇನ್ಮೇಲೆ ಬರ್ತಾನೆ ಇರ್ತೀನಿ, ನಿಮ್ಮ ಜೊತೆ ಸಿಗ್ತಾನೆ ಇರ್ತೀನಿ ಈ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ನ ತೆಗೆದುಕೊಂಡು. ಸೊ ಸಿಗ್ತಾ ಇರೋಣ, ಜೊತೆಗೆ ಪ್ರಿಪ್ರೇಷನ್ ಮಾಡೋಣ, ಚೆನ್ನಾಗಿ ಮಾಡೋಣ. ಸೊ ಡೋಂಟ್ ವೇಸ್ಟ್ ಟೈಮ್, ವರ್ಕ್ ಹಾರ್ಡ್, ಒನ್ ಲಾಸ್ಟ್ ಟೈಮ್ ವರ್ಕ್ ಹಾರ್ಡ್. ಸೊ ನೆಕ್ಸ್ಟ್ 4 to 5 months ನಿಮಗೆ ಬೇರೆ ಏನೂ ಎಂಟರ್ಟೈನ್ಮೆಂಟ್ ಇಲ್ಲ ಅಂದ್ಕೊಳ್ಳಿ. ವಾರಕ್ಕೆ ಒಂದು 5 ರಿಂದ 6 ದಿನ ಕರೆಕ್ಟಾಗಿ ಹಾರ್ಡ್ ವರ್ಕ್ ಮಾಡಿ, ಒಂದಿನ ರಿವಿಷನ್ ಮಾಡ್ಕೊಳ್ಳಿ ಅಥವಾ ರೆಸ್ಟ್ ಮಾಡಿ. ಸೊ ಈ ಥರ ನೆಕ್ಸ್ಟ್ 4 ರಿಂದ 5 ತಿಂಗಳು ಇನಫ್ ಹಾರ್ಡ್ ವರ್ಕ್ ಮಾಡಿ. ಡೆಫಿನೆಟ್ಲಿ ಒಂದೇ ಅಟೆಂಪ್ಟಲ್ಲಿ ನೀವು ಎಕ್ಸಾಮ್ ಕ್ರ್ಯಾಕ್ ಮಾಡ್ತೀರಾ. ಬರೀ ಕ್ರ್ಯಾಕ್ ಮಾಡೋದಕ್ಕೆ ನಿಮ್ಮ ಜಿಲ್ಲೆಯಲ್ಲಿ ನೀವು ಟಾಪರ್ ಕೂಡ ಆಗ್ಬೋದು. ಸೊ ಹಾಗಾಗಿ ಪ್ರತಿಯೊಬ್ಬರಲ್ಲೂ, ಈ ವಿಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರಲ್ಲೂ ಈ ಒಂದು ಸಾಮರ್ಥ್ಯ ಇರುತ್ತೆ. ಹಾಗಾಗಿ ಸೊ ಯಾವುದೇ ಕಾರಣಕ್ಕೂ ಕಾನ್ಫಿಡೆನ್ಸ್ನ ಲೂಸ್ ಮಾಡ್ಕೋಬೇಡಿ. ಬಿ ಕಾನ್ಫಿಡೆಂಟ್, ವರ್ಕ್ ಹಾರ್ಡ್ ಆ್ಯಂಡ್ ಸಕ್ಸೀಡ್. ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್.